ಹುಡುಗಿಯ ಗೌಡರ ಆಳ ನಾವು ಹೇಳಿದ ಕೇಳುವರು ಗೌಡ. ಹತ್ತು ಕೊಡಲ್ಲದೆ 20 ಕೊಟ್ಟರು ಬೇಕಾದು ಮಾಡವರು. ಹತ್ತು ಕೊಡಲ್ಲದೆ 20 ಕೊಟ್ಟರು ಬೇಕಾದು ಮಾಡವರು. ತಾನ ದುಡದೇ ದುಡವರು. ಹುಡುಗಿಯ ಗೌಡರ ಆಳ ನಾವು ಹೇಳಿದ ಕೆಲವರು ಗೌಡ. ಹೇಳಿದ ಕೆಲವರು ಗೌಡ. ನಮಸ್ಕಾರ ರೀ ಅಪ್ಪ. ನಮಸ್ಕಾರ ರೀ ಅಪ್ಪ. ನಮಸ್ಕಾರ ರೀ ಅಪ್ಪ. ಏನೋ ಭೀಮ್ಯ ಬಶ್ಯ ಹೆಣ್ಣು ಹೊಲಕ್ಕೆ ಹೋಗಿಲ್ಲ ಮಕ್ಕಳ ಬೈದು. ಅದಾಗ ಏನೈತೆ? ಹೊಲದಲ್ಲಿ ಕೃಷಿ ಪೆಂಟಿ ಅಗಸಿ ಬರಿ ಗೋಧಿ ಹುಲ್ಲು ಕಡ್ಲಿ ಚಟ್ಟ ಬಿಡು ಎಲ್ಲವನ್ನು ಬಿಟ್ಟು ಹೆಣ್ಗೆ ಬಂದ್ರಿ ಮಕ್ಕಳ ಬೈದು. ಅಲ್ಲಿ ಯಾರೇ ಕುರಿಯೋದನ್ನು ಬಿಟ್ಟು ಮೀಸಿದ್ರಿ ಹೇಗಿದೆ ಕಟ್ಟುಗಳಿರ ಬೈದು. ಯಪ್ಪ ದನಿಯರ ನಮ್ಮ ಹೊಲ ಕುರಿ ದನ ಮೇಸಾವ ಯಾವ್ರಿ ಜರ್ ಕರ್ತ ಬಿಟ್ಟದ್ದ ಕರೆ ಆದ್ರ ಆ ಮಗನ ವಾದ್ಯ ಸ್ವಂಟ ಮುರ್ಲಿಕ್ಕಂದ್ರ ಏನಿನ್ನ ಅವನ ಅತ್ ಕರಿ ನನಗ. ಯಾರಿಗೆ ನನಗ್ರಿ ಏನತ್ತ ಏನಿನ್ನ ಅವನ ಅತ್ ಕರೀರಿ. ನಿನ್ನ ಅವನ ನನಗ್ ಕರ್ರಿ. ಹಿಂಗ ನೀನು ಹೊಲಸ್ ತಿಳ್ಕೊತಿಪ್ಪ ಬಾ ಉಗುಳ. ಅಲ್ರಿ ಗೌಡ್ರ ಜರ್ ಕರ್ತ ಬಿಟ್ಟದ ಕರೆ ಆದ್ರ ಬನೆ ಬನೆ ಮಕ್ಕಳ ಬೈದು. ಏನು ಕುಹಾಣಿ ನಿಂಗಾಲ್ ಕಡ್ದಂಗ್ ಕರಿತೀರಿ ಆ ಮಕ್ಕಳ ಬೈದು. ಎಮ್ಮಿ ಬಾಲಾಗ್ಯಾನು ಬಶ್ಯೋ ಭೀಮ್ಯ ನಿಮ್ಮ ಗೌಡಿತು ಮಾಡಿದು ಬಿಸಿ ನಾಲ್ಕು ಮಟ್ಟಿ ಕಡ್ರಿ ಮೊದಲು. ನೀವೇನ್ ಕಡಿತಿ? ವಾಣಿನ ಹಿಂಗಾಲ ಮನುಷ್ಯರಿಲ್ಲ ವಾಣಿನ ಹಿಂಗಾಲ ಕಡಿತಾರ ಮಕ್ಕಳು. ಬಸು ಗೌಡ ಎಂದು ಹಿಂಗ ಬನೆ ಬನೆ ಮಕ್ಕಳ ಬೈದು. ಬಸು ಗೌಡ ಎಂದು ಹಿಂಗ ಮಾತಾಡ್ಲಿ ಯಾಕೆ ಮಾತಾಡ್ಲತ್ತಿರ್ಬೇಕು ಕೇಳೋನ್ ಗಪ್. ಅಲ್ರಿ ಗೌಡ್ರ ನಮ್ಮ ಅಪ್ಪನ ಮುತ್ಯ ಹಿಡಿದು ನಿಮ್ಮ ಮನ್ಯಾಗ ದುಡ್ಕೋತ ಬಂದು ಎಂದೂ ಮಾತಾಡ್ಲಿ ಯಾಕೆ ಮಾತಾಡ್ಲತ್ತೀರಿ? ಏನಾಗೈತ್ರಿ ನಿಮ್ಗ? ಬಶ್ಯ ಭೀಮ್ಯ ಇದನ್ನೇನು ಕೇಳುತ್ತಿರೋ ಇದನ್ನೇನು ಕೇಳುತ್ತೀರಿ? ಮತ್ತೆ ಅದನ್ನ ಕೇಳೋದ್ರಿ ಹೇವ ದುಡಿ ಅವಳುಗಳು ನೋಡು ದುಡಿಸ್ಕೊಳ್ಳು ಒಡಿಯ. ನನ್ನ ಮನುಷ್ಯ ಪ್ರಕಾರದ ಬಿಡಿಬಿದ್ದು ನಿಲ್ಲರಿ ಪ್ರಕಾರ ಇಲ್ಲ ಹೋದರೆ ಕಟ್ಟು ನಿಮಗಂಟನು ಪೈಸಾ ಮಂಗ್ರಕ್ಕೆ ಆಟು ಸೀಮನು ಚಾಲರ್ ಬೇಡ ಹೊರಟ ಭಗಳು ಮಕ್ಕಳಲ್ಲಿದು ಇಸ್ಕಿ ಮಾತು ರೊಕ್ಕ ಕೊಡ್ರಿ. ಗೌಡ್ತಿ ಗೌಡ್ತಿ ನೋಡ್ರ ನಿಮ್ ಮೋಟ್ರ್ ಬತ್ತ ನಿಮ್ ಗಾಡಿ ಬತ್ತ ಪುಟ್ಟ ಗೌರಿ ಬಂದ ನಿಮ್ ಪುಟ್ಟಾಗಿನ ಗೌರಿ ಬಂದ ನೀನ್ ಏತ್ ಬಂದ್ಲ ನನಗೆ ಗೊತ್ತ ಬಾಯ್ ಕಡೆ ಅವಾಗೇನು ಹೊಟ್ಕಟ್ ಚಾಲು ಆಗೈತೆ ನರ್ವ ತಿಂಗಿತ್ತು. ಏ ಸರಿ ಕಡೆ ಏಯ್ ನಿನಗೆ ಹೋದ್ರಿ ಆಗಲ್ಲ ಈಗ ನಿನ್ನೇನು ಮಾಡೋದೈತಿ? ಏಯ್ ಹಡಿಸಿ ಮಕ್ಕಳ್ರ ಕಡೆ ಬರ್ತಿರಲ್ಲ. ಅಂತ ಅನ್ಬಾರ್ದ. ಏನ್ ಮಾಡ್ತೀವ ನಿಮ್ಮ ಮನ್ಯಾಗ ಮಗನ ಪಂಚತ್ತದ. ಏಯ್ ಬಾಯಿ ಬಿಗಿದು ಮಾತಾಡು. ನಿನ್ನನು ಕೊಡ್ತಾ ಕೂಡ್ಸಾಡ್ಸಿನ ಕಾಸಂಗ ಈಗ ಸ್ಟೇಷನ್ ಮಗಳ. ಹೌದಾ ಮಕ್ಕಳ್ರ ಹೋಗ ಒಳಗಡೆ ಒಳಗಡೆ ಹೋಗಿ ಆಳುಗಳಿಗೆ ಬತ್ತಿವ್ರು ಕಟ್ಟಿ ಇವ್ರ ಮಕ್ಕಳ ಮೇಲೆ ಹೊಲಕ್ಕೆ ಕಳಿಸೋ. ನಾವೇನು ಅವಗಾಡಾಗಿದ್ದೀವಿ ನಿಮಗ ಮಗಳ ಇಕ್ಕೋರಿ ನೀವು ಆದ್ರ. ಅಲ್ರಿ ಈ ವರ್ಷದಾಗಟ್ಟ ಮಳಿ ಬೆಳಿ ಎಲ್ಲ ಚೆನ್ನಾಗಿ ಬಂದಿರ್ತಾವ. ದೇವ್ರ ಕೊಟ್ಟ ಕಾಲಕ್ಕ ಸ್ವಲ್ಪ ಶಾಂತರಾಗಿರೋದು ಕಲೀರಿ. ನಂಗೆ ಸುಂಬಳ ಕಳೆದ ನಂಗೆ ಕಮ್ಮನ್ ಸೀರೈತಿ. ಶಾಂತ ಬೇಕಿರ್ಬೇಕು ಆಕರ್ಷಿಬೇಕಿರ್ಬೇಕು. ಏನು ಬಲ್ಪ್ ತೆಗೆದು ಬಟ್ ಹಾಕ್ಬೇಕು.
ನಿನ್ನ ಮಾತಿನ ತಿಳಿಯಲಿಕ್ಕೆ ನಿನ್ನ ಮನೆ ಆಳಂತ ಹೇಳ್ತಾರೆ. ಆ ಕತ್ತ ಮಂಡೆ ಒಯ್ದು ಹೋಗಿ ಒಳಗಡೆ ಹೋಗಿ ಆಳುಗಳು ಬತ್ತರು ಕಟ್ಟಿ ಮಕ್ಕಳ ಮೊದಲು ಹೊಲಕ್ಕೆ ಕಳಿಸೋಗ್ರು. ಬಾಳ ಎದ್ದತಿ ಗಪ್ಪ ಮಗಳ ನಿಂದು ಕೆರೆಯಾಗ ಕೂತ ಮಗನ ಹೋದ ಅವರ ಗೌಡಪ್ಪನವ್ರು ಹಿಂಗ್ಯಾಕೆ ಮಾತಾಡತ್ತಾರ್ರಿ? ಏನಿಲ್ಲಪ್ಪ, ಯಾಕೋ ಶೇರವರಾಗ್ಯಾರಲ್ಲ. ಏನಿಲ್ಲಪ್ಪ, ಆ ಸೇರ್ತಾರಪ್ಪ. ಸೇರ್ತಾರ ಹಿಂಗ್ಯಾಕೆ ಮಾಡ್ಲತ್ತಾರ? ನಿಮ್ ನೋಡಿ ಹೆಂಗ್ ಮಾಡ್ಲಾತ್ತಾರ? ನಮ್ ನೋಡೋಣ ಹಿಂಗ್ ಮಾಡ್ತಾರ. ಅಲ್ಲ ರೀ, ದೇವ್ರು ಕೊಟ್ಟ ಕಾಲಕ್ಕೆ ನಾವು ಶ್ರೀಮಂತರು, ಆದ್ರೆ ದೇವ್ರು ಕೊಡಲಾಗ ನಾವು ಶ್ರೀಮಂತರು. ನಾವು ಹೇಗಾದ್ರೂ ಕೊಡಲಾಗ ನಾವು ಬಡವರು. ಹೇಗಾದ್ರೂ ಇರುವುದು ನಮ್ಮ ಧರ್ಮಲ್ಲವೇ ಸ್ವಾಮಿ? ಏನೇ ಧರ್ಮಗಿತ್ತಿ ಕಣ ಬಡ್ಚುಚ್ಚ ನಿನ್ನೆ ದೊಡ್ಡ ಆಪರೇಷನ್ ಮಾಡಿಸು. ಎಲ್ಲಿ ದೇವರ ಎಲ್ಲಿ ದೇವರ? ಗಂಡ ದೇವರಿದ ಗಂಡ ದೇವರ ನಿನ್ನ ಗಂಡ ದೇವರ ಗಂಡ ದೇವರಿದ ನೋಡು ತಲೆ ನಡೆಸಿ ಬೇಸಾಯ ಮಾಡಿದ್ರೆ ಅದಕ್ಕಾಗಿ ನನಗೆ ಎಷ್ಟು ಶ್ರಮತ್ಗೆ ಬಂದದೆ. ನಾನು ದುಡಿಯೋದ್ರೆ ನಿನಗೆಲ್ಲಿ ಬರ್ತೈತೆ? ಮಳ್ಳೆಂಟು ಶ್ರೀಮತಿಗೆ 500 ಆಕಳು, 500 ಹೋರಿಗಳು, 500 ಎಮ್ಮಿ, 500 ಕ್ವಾಣಗಳು, ಸಾಕದಷ್ಟು ಹಾಲು, ಹೈನು, ಮೊಸರು, ಮಜ್ಜಿಗೆ ಕೈ ಕಾಲಿಗೆ ಹಬ್ಬ ಹಾಕಿದೆ. ನನ್ನ ಬುದ್ಧಿ ತಿಳಿಯಾಗಿಂದಿಲ್ಲ. ನನ್ನ ಮನೆಯಲ್ಲಿ ತೂಗು ಮಂಚ ಯಾವತ್ತೂ ಸದಾ ನಿಧಿ ತೂಗುತ್ತಿರ್ಬೋದು. ಹಾಗ ಮಳ್ಳ ಹೆಣ್ಣೆ ನಿನಗೇನು ತುಳುತ್ತದೆ? ಒಳಗಡೆ ಹೋಗಿ ಆಳುಗಳಿಗೆ ಬದ್ದರು ಕಟ್ಟಿ ಮಕ್ಕಳ ಮಗ ಹೊಲಿಕೆ ಕಳಿಸು. ನಾನು ಇಲ್ಲೇ ಪಂಚಾಯತ್ಗೆ ಹೋಗಿ ಬರುತ್ತೇನೆ. ನಾವು ಚೌಡಿಗೆ ಹೋಯ್ತು. ಅಲ್ಲೇನಂತ ನಿಮ್ ಕೆಲಸ? ನೀವು ಸ್ವರೂಪ ನೋಡ್ಕ ಮೊದಲು. ಆಯ್ತು, ಹೋಗಿ ಬರ್ತೀನಿ. ನಿಮ್ಮದು ಕೂಗಿತ ಏನದ? ಗಂಡ ಐತಿ ಗಂಡ ತಂದಿರಿ ಬರಾಗ ಎಲ್ಲೂ ಯಾರು ಏನು ವರ್ಷ ಮಾತಾಡ್ತಾರೆ. ಭೀಮ್ಯ ಇನ್ನ ಮೇಲೆ ಹೊರದಲ್ಲಿ ನಿಮ್ಮ ಕೆಲಸ ಸರಿ ಹೋಗಿಲಿ ಸಾಗಲೇಬೇಕು. ಕಾಜಿ ಬಿಟ್ಟು ಹೋಗ್ರಿ. ಇಬ್ಬರು ಮಕ್ಕಳ ದೋತ್ರ ಕಳಿ ತಕ ಬಿಡಿದ್ರಿ ಕೆರಿ ಹೋಗುತ್ತಕ ನಿಮ್ಮದು. ಹೋಗ್ರಿ ನೀವು. ನಾನು ಸ್ವಲ್ಪ ಪಂಚಾಯತ್ ಹೋಗಿ ಬರುತ್ತೇನೆ. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಈ ಒಳಗೆ ಹೋದ್ರಿ ಬದಾವಣ್ರಿ ಕಾರ್ ಕೋಡ್ಯಾಗಾರು ನಾಯಿ ಅಟ್ ಹಿಡ್ರಿ ಇವ್ರು ಬಂದ. ಏ ಭೀಮು ಬಸ್ಸು ಏನ್ ಕ್ಯಾಟ್ ದುಡ್ದಿಪ್ಪ ನಾವು ಗೌಡ್ರು ಹೊಲ್ದಾಗ 16 ಕೂರಿ ಹೊಳೆ ಎಲ್ಲ ಪಾಳಿಲ್ಲ ಗಳೆ ಹೊಡೆದ ಮಕ್ಕಳು ಏನ್ ದುಡ್ದು ಸಾಕು. ಅವಾರ ರೊಟ್ಟಿ ತೊಂಬವ ನೋಡ್ರಪ್ಪ ಬಸ್ಸು ಭೀಮು, ಗೌಡ ಅಂದಿದ ಮಾತಿಗೆ ನೀವು ಮನುಷ್ಯ ಹಚ್ಕೋಬೇಡ್ರಿಪ್ಪ. ಗೌಡ್ರ ಮಾತು ನಾಳೆ ಹಚ್ಕೊಳಕ್ ನೀ ಬುದ್ಧಿ ತಗೊಂಡು ಹೊಲಕ್ಕೆ ಹೋಗ್ಬಿಡ್ರಿಪ್ಪ. ಹೋಯ್ವಾ ಗೌಡ್ರ ಗೌಡ್ತಿ ಚಲೋದ ಕುರ್ಸಾಲ ಗೌಡ ಕೆಟ್ಟದನು. ಹೆಣ್ಣು ಮಕ್ಳು ಎಷ್ಟು ಸಣ್ಣ ಮಾಡ್ಯಾನು, ಭಾಳ ಕಿಟಕಿಟಿ ಮಾಡ್ತಾನ. ರೋಂಡಾಪರೆ ಹೊಡಿ ಅವ. ಯಾಕ್ರಿಪ್ಪ ಈ ವರ್ಷ ಯಾಕೋ ಕರಿಮಣ್ಣ ಒಲೆಯಾಗಿನ ಬೂದಿ ಮಾವಿನಕಾಯಿ ಹುಳಿ. ನಾವಿರಬಹುದು ನಿಮಗಾಗಿ, ನೀವಿರಬಹುದು ನಮಗಾಗಿ, ನೀವಿರಬಹುದು ನಮಗಾಗಿ. ಕಣ್ಣೀರೇ ಬಾಳುವರೆಲ್ಲ ಹಾಯಾಗಿ ದಿನ ದಿನ ನಮಗ ಕೊಂಜಾಳನು ಮಜ್ಜಿಗೆ ಅಮರ ಮಾಡವ. ದಿನ ದಿನ ನಮಗ ಗೊಂಜಾಳನು ಮಜ್ಜಿಗೆ ಅಮರ ಮಾಡವ. ನಿಷ್ಠೆಲ್ಲ ದುಡಿದು ಕಷ್ಟದ ದುಡಿದು ಹೊಲಕ್ಕ ನಾವು ಹೋಗಿವರಿ, ಹೊಲದಾಗ ಊಟ ಮಾಡಿವರಿ, ಬನ್ನಿ ಗಿಡಕ ಮಕ್ಕಳು ನಾವು. ನೀವಿರುವುದು ನಮಗಾಗಿ, ಕಣ್ಣಿಯರಿದೆ ಬಿಸಿ ಬಿಸಿ
ನಾ ಹೋಗೋಣ ಏನ್ರ ಪಟ ಪಟ ಬಡ್ದಾನ ಮತ್ತ ಹುಷಾರ ಬೆರಕಿದಾನ ಹುಡುಗ ಬಾಗ್ಲ ಇಕ್ಕ ಕ್ವಾಯ್ ಕ್ವಾಯ್ ಅಂದ್ರೆ ಕಣ್ಣಾಕಾರ ಹೋಗಿ ನಮ್ಗೆ ಫೋನ್ ಹಚ್ಚ ಭಾಳ ಬಡ್ಲಿ ಹತ್ರ ತವ್ರ ಮನೆಗೆ ಒತ್ತಿ ಬಿಡ್ನಿ. ಓ ದೇವನೇ, ಈ ನನ್ನ ಪತಿ ರಾಯರಿಗೆ ಇಂಥ ದರುಬದಿ ಏಕೆ ನೀಡಿದೆ ತಂದೆ. ಶ್ರೀ ಬರೋ ಕಾಲಕ್ಕೆ ಕರವು ಬಂಡಿ ಹೇಳಿದಂತೆ. ಆದ್ರೆ ಆ ವಿಧಿಯನ್ನು ನಮ್ಮ ಮನೆಗೆ ಕಳಿಸಿಬಿಡಪ್ಪ. ಈ ನಿನ್ನ ದಯದಿಂದ ನಾವು ಸಂತೋಷದಿಂದ ಇರ್ತೀವಿ. ಆದ್ರೆ ನಮ್ಮನ್ನ ಕಾಪಾಡಬಾರ ನಿನ್ನದಪ್ಪ ಗುರು ಸನ್ನರ ಸಿದ್ಧಿ ಬಿರೀಶ. ಏ ಬಸ್ಸು, ನಮ್ಮ ಹೊಲಾಗ ಯಾರ ಕುರಿ ಕತ್ತಿ ಎಮ್ಮಿ ಎತ್ತ ಬಿಟ್ಗಿಟ್ಟಾರ ನೋಡು ನಡಿ. ಆ ಯಪ್ಪ ಕುರಿಯೋ ಅರ್ಧ ಮರ್ಧ ಮೇಲಾಯ್ತಾವ, ಅರ್ಧ ಮೇಕೋತ ಕಡೆ ಹೊಂಟಾವ. ಒಟ್ಟು ಬೆದಿ ಹೋಗಿ ಕುರಿಗೆ ಹತ್ತಿ ಬಿಟ್ಟಾವಲ್ಲ. ನಮ್ಮ ಹೊಲಾಗ ಕುರಿ ಬಿಟ್ಟಾವ ಯಾರವ ಗಂಟೊಳು ಗಂಡಗವ್ರು. ಇಲ್ಲೋಡ ಮಗನ, ಛತ್ರಪತಿ ಶಿವಾಜಿ ಮಹಾರಾಜ್ ಕೋ ಜೈ. ಏನಪ್ಪ ಗಾಡುಲಿ सवारी कोणच्या गावचा मेट्रो कुठं काय पाहिजे ಮಾತಾಡಲ್ಲ ಮಾಳುಕ್ ಕಣ್ ಮಾತು ಕಲ್ಸೋದು ಅಟಾಳಚ್ಚ ಕೊಚ್ಚ. ಹಾ ಇವಾಗ ಕನ್ನಡ ಬರುದಿಲ್ಲ ಇವಾಗ, ಬೇರೆ ಮಾತು ಬರ್ತಾವ ಇವಾಗ. ಕೊಂಕಣ್ಯಾರ ಮೇಟ್ರ ಕುಟ ಓ ಪೌಣ ಕಸಾಲ ಕಾಯ್ ಪಾಜಿ ಮಾಮ ಇದು ಬರುದಿಲ್ಲ ಮಗ. ನಾವು ನಿನ್ನ ಪೇರು ಅಂದ, ನಿನಗೆ ಅವ ಪೇರು ವಾಯ ಅಡಿಕಾದ ಅಂದಿಗೆ ಪಣಿ ಉಂಗುರಕ್ಕೆ ಬರೋದು. ಸುಡದಿನಿ ಕುಡ್ಕಾರ ಕರ್ತಿನಿ ಕುಡ್ಕಾರ ಬಂಗಾರ ವಾಲಿಕ್ಕಿ ಬಸ ಮಿಸ್ಕಾಡ್ಲಾಯ್ತಾನೆ. ಜೈ ಶ್ರೀ ಗುರು ಸಿದ್ದಬೀರೇಶ್ವರ. ಹೇಳಿನ ಉಸಿಗಿನಾಗ ಹೋದ ಹುಚ್ಚು ಅದು ಒಂದು ಕಟ್ಸ್ಕೊಂಡ್ ಮಗ ಯಾವ ಬೇಕ್ರ ಬಡಿತು ಹೆಂಗಾತು ನಿನಗ ಮೊದಲ ಹೇಳಿನ ಮಗನ ಗಾಡಿ ಹುಚ್ಚಿ ಹೋದ ಮೋತಿಗೆ ಸಿಡಿಸ್ಕೋಬೇಡ ಹೋತ್. ನಿನಗೇನು ಅಂದಿದೋ ಬಿಟ್ಟಿದೋ ಮಗನ, ನಮ್ಮ ಹೊಲಾಗ ಬಿಟ್ಟು ನಮ್ಮನ್ನ ಬಡಿದು ನಮ್ಮ ಗೌಡ್ರ ಕರ್ಕೊಂಡ್ ಬರ್ತು. ಅಯ್ಯೋ ಗೌಡ್ರ ಬಾಳ್ ಕ್ಯಾಟಾತು. ಏನಾಗಿತ್ತು ಬಸ್ಯಾಬಿ ಗೌಡ್ರ ಹಿಂಗ್ಯಾಕ ಗೌಡ್ರ ನಿಮ್ ಹೊಲ ನಾವು ಬುಡುಗುಡ ಕತ್ತಿ ನನ್ನ ಮಕ್ಕಳ್ರೆ ಬೈದ ಹೊಲಾಗ ಹೋಗತ್ತಿಲ್ಲ ಮಗನ. ನಿಮ್ ಹೊಲ್ದಾಗ ಹೋಗಿ ಕುರಿ ಬಿಟ್ಟಾನ್ರಿ. ಏನು ನನ್ನ ಹೊರದಲ್ಲಿ ಒಬ್ಬ ಕುರಿ ಬಿಟ್ಟ ನನ್ನ ಮಕ್ಕಳೇ ಬೈದು ಬಸ್ಯಾಬಿಮ್ಯ ಹೋರಿ ಅವ ಹೊರದಲ್ಲಿ ಕುರಿ ಬಿಡತಕ್ಕ ನೀವೇನು ಹೋಗಿದ್ರಿ? ನಾವು ಮುಂಜಿನ ಲಾಲ್ ಬಿಡ್ಲಾಕ ಹೇಸಿ ಬೈದು ಏನ್ ಹೋಗಿದ್ರಿ? ದಾಬಾದಾರ ನಾಯಕ ನನ್ನ ಮಕ್ಕಳ ಬೈದು ಬಸ್ಯಾಬಿಮ್ಯ ಅವ ನೆಲಕಾಯಿ ನಿನಗೆ ಬಗಲಾಗ ಎತ್ಕೋತ ಬಾ ಅವನು ಆಚೆ ಕಡೆ ಕರ್ಕೊ. ಬಸ್ಯಾಬಿಮ್ಯ ಹೋರಿ ಅವ ಒಬ್ಬ ಕುರುಬ, ನೀವು ತೋಳ್ಳಂತವ್ರಿಬ್ರು. ಹೌದ್ರಿ ಅವನು ಸಿಕ್ಕಾಪಟ್ಟಿ ಬಡಿಲಿಲ್ಲ ಮಕ್ಕಳ ಬೆಕ್ಕಾದಟ್ಟು ಬಡ್ದಿವ್ರಿ. ಮತ್ತೇನಂದ ಬಡದು ಬಗಲಾಗ
ಬೆವ್ರ ಮಾತು ಮೂಸಿ ಏ ದೂರ ನಿಂತ ಮಾತಾಡಲಿ ಕಡೆ ನನ್ನ ಮುಟ್ಟಿಗಿಟ್ಟಿ ಮಗನ ಭಾಳ ಪಡೆದಿವ್ರಿ. ಏನಂದವ ಅವ ಯಾವ ಹೊಲದ ಮಾಲಕ್ ಅದ ನಾವು ಮಗನ ತೊಗೊಂಡ್ ಬಾಂದವ್ ನನ್ನ ಅವ ಅಂದ ಹ್ಮ್ ನೆಕ್ಕ ತಗೋತಾನಂದ. ಏನಂದ ಅವ ಹ್ಮ್ ಅವ ಏನಲ್ಲತ್ತಿದವ ಹಂಗ ಎಲ್ಲಿದಾನಿ ಮಗ ಮಾಲಕ್ ಅಂದವ. ಆ ಮಗನ ಎಯ್ಯು ತಕ ಬಿಡುದಿಲ್ಲ ಅಂದ. ಹಿಂಗ ಅಂದ್ರಿ ಇಟ್ಟು ಬಿರ್ಸದನವ ಅಪ್ಪ ಇನ್ನೂ ಭಾಳ ಹೊಲಸ ಬೇದ. ಏನ್ ಬೇದ ಹೇಳಿ ನೋಡುನು. ಅಲ್ಲಿ ಬೇದಿಲ್ಲ ಬಡ್ಗ್ಯಾರ ಅದಕ್ಕಿಂತ ಕಟ್ ಬೇದ. ಭೀಮ್ಯಾ ಹೋಗು ಓಡಿ ಹೋಗ, ಏ ಕೆರಿ ಐತೆ ಕಡೆ ಓಡಿ ಹೋಗ, ಓಡಿ ಹೋಗ. ಹೋಗು. ಹಿತ್ತಲ ಅಡ್ಡಿಯಲ್ಲಿ ಕುದುರೆ ಕಟ್ಟಿ ಮುಂದೆ ಬಿಚ್ಚಿಕೊಂಡು ಬಾ ಹೋಗು. ಏ ಅವ ಯಾವ ದೇಶದ ಕುರಿ ಬರ್ತಾವ ನಾವು ನೋಡ್ತೀರಿ ಹೋಗು. ಬಡಕ್ ಕುದ್ರಿ ತೋಬ, ಬಡಕ್ ಕುದ್ರಿ ಬಡಕಂದ ಬಡಕ್. ಏ ದೊಡ್ಡ ಪಂಚ ಕಲ್ಲಿನ ಕುದುರೆ ತೊಂಬ ಹೋಗು. ಅದು ಕಾಪಾಡಿ ಹೋಗ್ರ. ಏ ಗಂಡು ಕುದುರೆ ನೀವು ಗಂಡು ಕುದ್ರಿ ಸತ್ತೈತೆ. ಹೇಗ ಏ ಕೊನೆ ತೊಂಬ ಹೋಗ. ಏ ಕುದುರೆ ತೊಂಬ ಹೋಗು. ಗೌಡ್ರ ಈ ಕುದುರೆ ಮೇಲೆ ಕೂತ್ರ ಆಂಬುಲೆನ್ಸ್ ಗಾಡಿನಲ್ಲಿ ನಾಯ್ಕ ದವಾಖಾನಿಗೆ. ಈ ಕುದುರೆ ಮೇಲೆ ಕೂತ್ರ ಆ ಕುದುರೆ ನೀರು ಕುಡಿಸಿದ ಕುದುರೆ ಒಗರಿ ಬಾಳತೆ, ಒಗರಿ ಬಾಳತೆ. ಬಿಗಿಡಿದ್ರೆ ಮತ್ತೆ ನಮ್ಮನೆಲ್ಲ ಗಾಡಿ ಬಿಡಿಸಿರ್ತದ. ಕೆರ್ಯಾಗ ಒಯ್ಯಕ್ಕಿ ನೋದ. ಏ ಭೀಮ್ಯಾ ಅದಕ್ಕೆ ನೀರು ತೋರ್ಸ್ಕೊಂಡ್ ಬಂದೇನ ತೋರಿಸಿದ್ರ ಕುಡ್ದೈತಲ್ಲ ಗಿಚ್ಚ ಗಿಡ ಬಾ ಮೈಕ್ ಮುಂದೆ. ಅವ ನೆಲಕಂಗಿಲ್ಲ ನೀನ್ ಹೆಡ್ಕಿಲ್ಲ. ಅಲ್ಲಿ ಇಳಿಸಂತ ಹೋಗು. ಗೌಡ್ರ ನೀವು ತೋರ್ಸ್ಕೊಂಡ್ ಬಂದ್ರಿ, ಅವ್ ಕುಡಿಸ್ಕೊಂಡ್ ಬಾ ಅಂದಿಲ್ಲ, ತೋರ್ಸ್ಕೊಂಡ್ ಬಂದ ನಾವು. ನೋಡಿ ಮಗನ್ ಹುಯಿಕ್ ಮನಿತದ. ಏ ಕುಡಿಸಬೇಕಲ್ಲ ಅದಕ್ಕೆ ನೀ ತೋರ್ಸಂಗಿಲ್ಲ. ಇಂಥ ಆಳುಗಳು ಇದ್ರೆ ನಮ್ಮ ಗೌಡ್ರ ತಲಬಾರಿ ಎಟ್ಟು ಮುಂದೆ ಜಗತ್ತದ್ದು ಜಗಲಿ. ಇನ್ನು ಮೇಲೆ ನಾನು ಹಾಳು ಮಾಡಿದ್ದು ಹಾಳು ಸದಾ ನಾನೇ ಹೊಲಿಕೆ ಹೋಗುತ್ತ ನಡಿ. ಯಾರು ಹೋಗೋಣ ನಿಂದು ಮುಗಿದ ಬಾತ್ ಬಾ ಮಗಳ. ಓಹೋ, ನನ್ನ ಗುರು ದೊಡ್ಡವನು. ಈ ಬೀಜಗುಂತಿಯ ಬಯಲಿನಲ್ಲಿ ಸಾಕಷ್ಟು ಮೇವ ನೀರಿನ ಸೌಕರ್ಯವನ್ನು ದಯಪಾಲಿಸಿದ್ದಾನೆ. ಈಯನ ಬಣ್ಣಿಗೆ ಸಾವಿರ ಭಾಗ್ಯವನ್ನು ಆನಂದದಿಂದ ಮೈಯುತ್ತಾ ಇರುತ್ತವೆ. ದೇವಾ, ನನ್ನನ್ನು ಕಾಯುವ ಕರ್ಪೆ ಬಾರ ನಿನ್ನದು ತಂದೆ ಗುರು ಹೊನ್ನೂರ ಕರಿಸಿದ್ದೇಶ್ವರನೇ. ವೈಶ್ಯ ಭೀಮ್ಯಾ ಯಾವ ಹೊಲದಲ್ಲಿ ಬಿಟ್ಟ ನಾವು ಕುರುಬವು ಏನ್ ಮಾಡ್ಲೆ? ಕುರಿ ಎಲ್ಲವ ಎಲ್ಲವ ಕುರಿ ಬಿಟ್ಟ ತೋರ್ಸಲಿ. ಏನು ಕುರಿ ತೋರ್ಸಲು, ಕುರುಬರು ತೋರ್ಸಲು, ಎಲ್ಲ ಕೂಡ ತೋರ್ಸವು. ಎಲ್ಲ ಕೂಡ ತೋರ್ಸಲ್ಲ. ಹೆಂಗ್ ತೋರ್ಸಲ ಬರ್ತೈತಿ? ಎಲ್ಲ ಕೂಡ ಒಮ್ಮೆ ಒಂದೊಂದು ನೋಡುವ. ಏ ತೋರ್ಸಲೇ ಬಾಯ್ ಇಲ್ಲೇ ತೋರ್ಸಲಿಲ್ಲ. ನಾ ತೋರಿಸ್ತೀನಿ, ನೋಡ್ತಿ? ತೋರ್ಸಲೆ ತೋರ್ಸ್ ನೋಡ್ತಿ? ನಾ ತೋರ್ಸಲ್ಲ. ತೋರ್ಸಲೆ ಇಲ್ಲ ಅತ್ತಿತ್ತಿದ ಒಳಗೆ ಹೋಗಿ ಹಂಗ ಹೋಗ್ಬೋದು. ಈ ಕಡೆ ಬಾ, ನಾ ಬರೋದ್ರ ಸರ್ ಆಲೆ ನೋಡ್ರಿ ಅಲ್ಲಿ ಮಿಣಕ್ 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 ಕಾಣ ಸಿರ್ಕಲ ಹಚ್ ಕಡೆ ಕೊರಕಲ ಹಚ್ ಕಡೆ ಇಳಕಲ ಹಚ್ ಕಡೆ ತವ್ರ ಹಚ್ ಕಡೆ. ಹಾ ಅಲ್ಯ ಏ ಕತ್ತುಗಳಿರ ಬೈದು ಅಲ್ಲಿ ಮಣ್ಣು ಸರಿ ನಂಬರ್ ಅಳದು ಸೀಮೆಗೆ ನಮ್ಮನ್ನು ಹೋಗೋದು. ಆ ಸೀಮೆಗಳಿಗೆ ಹಂಚಿ ಓಡಿ ಬಂದಿರ ಕತ್ತುಗಳ ಮಳಿಗೆ ಹೋಗ್ರು. ನಿನಗಿನ್ನ ಪಕ್ಕ ತೋರ್ಸಿಲ್ಲ. ಮಂಗ್ಯ ತಂದು ಒಂದು ಹರಕ್ ಬೆಗಡಿ ನೋಡಿ ಓಡಿ ಬರ್ತಾರ. ಅವ ಬಂದ ಬಾಯಲೆ ಮಂಗ್ಯ ಅನ್ಬೇಡ ಬಾಯಲೆ. ನಾವು ತೋರ್ಸವ್ರ ಒಟ್ಟ ಏನಾಗತ್ತೆ ನೋಡ್ರ ಇನ್ನ ಇಲ್ಲೇ ಅದಾರ. ಇಲ್ಲ ನಾವು ನೋಡಿದ್ವಿ ಆಗಲೇ. ಓಡಿ ಬಂದ ನಾವು ನೋಡಿದ್ವಿ, ನೀ ನೋಡಿ. ತೋರ್ಸಿ ಬರ ಎಷ್ಟು ಚಂದ ಅದನ್ರಿ. ಹೆಂಗೈತೆ ಆಳೆ? ಬಶ್ಯಾ ಭೀಮ್ಯಾ
ಎಟ್ ಉದ್ದದಲ್ಲ ಲೇ? ನಾ ಅಲ್ಲಿದ್ದ ಹಾ ನೀನ್ ನೋಡೋಣ ಇಲ್ಲಿ ಬಂದ ಅಂಜಾನ ಮಗ ಅಂಜಾನ ಮಗ ಹಂಗ್ಯಾಗ ಹಂಗ್ಯಾಗ ಹಂಗ್ಯಾನ ನೆಕ್ತೇನ ಬೆಲ್ಸಿದನು ಗೌಡ್ರ ಏನೋ ಕೊರಬೋ ಕುರ್ಬಾನ್ ಬೇಡು ಎಲ್ಲ ಕುರುಬ್ರದಾರ ಗುಡ್ದಾಗ ಉಳ್ಳಾಡ್ಸಿ ಹೊಡ್ದಾರ ನೀನು ನಮ್ಮ ಮಂದಿ ಐತಾಳ ಇಲ್ಲೇ ಇಲ್ಲೇ ಬರ್ತದ ಇಲ್ಲೇ ಅದಾವ ನಮ್ಮ ಬೆಟ್ಟಗಳು. ಏ ಪೂಜಾರಿ ಅಣ್ಣ ಏನೋ ಕುರುಬೋ ತಗೋತಮ್ಮ ಎಳಿ ಎಳಿ ಇದು ನನ್ನ ಹೊಲ ನನ್ನ ಹೊಲ. ಹೌದಾ ಹೊಲ ಆಯ್ತು ಮೇಸ್ ಆ? ಏಯ್, ಬಾಯ್, ಬಾಯ್. ನನ್ನ ಹೊರದ ಕುರಿ ಬಿಡಲು ಲಾಚಿಕೋದಿಲ್ಲ ನಿನಗೆ. ಏ ಎಮ್ಮೆ ಮಗನ ಯಾರಿಗೆ ಯಾಕೋ ಏ ನೀವು ನೀ ಬೇಯಿರ ನಿನ್ನ ಗುಡ ಬೇಯವ್ರು ನಾವು ಹೆಣ್ಣು ಏನ್ಲೇ? ಗಂಗಾ ಡಬ್ಬಿತ್ತ ನಿಂದು ಡಬ್ಬ ಬೀಳ್ತೈತಿ ಇಲ್ಲ ಏನಾಗಲ್ಲ. ಹೆಣ್ಣು ತೋಳದಿಂದ ಮಗನ ಇದು ಎಲ್ಲಿದ್ದು ಬರ್ಲಾಯ್ತ ವಾಚದು ಮನ್ಯಾಗ ಬೆಕ್ಕ ಐತೆ ಏ ಬಶ್ಯಾ ಭೀಮ್ಯ ಹಾಕ್ರಿ ಮಗನ ಹಾಕ್ಲತ್ತೇವನು ಗೌಡ್ರ ಹಾಕಂದ್ರ ನಿನಗ ಹಾಕ್ತಿವ್ ಕರೆ ಅವಂಗ ಹಾಕಿದ್ವಿ ಆಗ ಏ ಸೋಮ ನೀನ ತಗೊಳ್ಳ ಈಗ ಹೋಗಕ್ ಹೆಂಗ ಐತಿ ಮಗನ ಇಲ್ಲ ಹೊಲ್ದಾಗ ಐತಿ ಕಟ್ಟೆ ಬಿಡ್ತು ನೀನು ಸುಮ್ಮ ತಗೋ ಬಶ್ಯಾ ಭೀಮ್ಯ ತಗೋತಿರುವ ಏನಕ್ಕೆ ಈ ಕೆರಿ ತಕ ನಾನೇ ನಿಮ್ಮನ್ನ ತಗೋಲಿ ಇಬ್ಬರು ನೀವು ಬಡ್ಯಾನ ನೀ ಏನ್ರ ಮಾಡ್ಲಾತಿದಿ ಬಡಿಲಿಕ್ಕ ಅವ್ನು ನಮ್ಮನ್ ಬಡಿತಾನ ಹೆಂಗ ಈ ಸಲ ಅಲ್ಲೇ ಐತೈತ ಪಾಳೆ ಗೌಡ್ರ ನಾವು ಬಡ್ಯಾಗ ಹೆಚ್ಕಮ್ಮಾಗಿ ನಿಮ್ಗೂ ಒಂದೊಂದು ಕುಂಡ್ರುವ ನಂದು ಬಿರ್ಸಾಯ್ತ ಕೈಯಾಗ ನೀ ಯಾಕೆ ಅನಿಸ್ತಿ ಏನ್ ಕಾಗದ ಐತಿ ನಮ್ಮ ನೋಡಲ್ಲಿ ಒಳಗೆ ಚಳಿ ಐತಿದ್ರಾಗ ಗೌಡ್ರ ಒಟ್ಟ ನೋಡಕಿನ ಹಾ ತಗೋರಿ ನಮಗ್ ರೊಕ್ಕ ಕೊಡ್ಬೇಕ ಅಕ್ಕ ಚಿಲ್ಲರ್ ಚಿಲ್ಲರ್ ಏ ಬಸ್ಸು ಬರುವತ್ನಾಗ ಅವಸರದಾಗ ಆ ಬ್ಯಾಗ್ ಮನ್ಯಾಗ ಬಿಟ್ಟು ಬಂದನ ಅಲ್ಲಿ ನಿನಗೆ ಮಾನ ಸಾಕು ಹಿಡ್ದಾಗ ರೊಕ್ಕ ಕೊಡ್ತಾನೆ ಹೋಗ ನೀನು ಜನ್ಗಿರ್ ಒಳ್ಳೆ ಹೋಯ್ಕಲ್ಲ ನಿನ್ನ ಕೈ ಹಿಂಗೆ ಮಾಡ್ಯಾನ ಇಲ್ಲ ಹಂಗ್ಯಾ ಕೈ ಹಾಕಿಲ್ಲ ಹಂಗ್ಯಾ ಕೈ ಹಾಕಿಂತ ಹಿಂಗೆ ಮಾಡಿಲ್ಲ ನನ್ನ ಕಡೆ ಮಗ ಕೊನ್ನೂರ ಕರೆ ಸಿದ್ಧನಿಗೆ ಮುಟ್ಟದೆ ಏನಂದವ ಹಾ ಏನಂದ ನಿಮ್ ಹೆಣ್ಮಕ್ಳು ಅವ್ರವ್ರತ್ತ ರಾಯ ಹುಣ್ಣೂರ ಸಿದ್ಧನಿಗೆ ಮುಟ್ಟದೆ ಹೇ ವಿಷಯ ಆಯ್ತು ಮತ್ತೇನಂದ ಮತ್ತೇನಂದ ನೀ ಕೂಸ ಕುಣಿ ಹುಟ್ಟಾವಿಲ್ಲ ಏ ಸಾಕು ಸಾಕಿನ ಸಾಕಿನ ಏಯ್ ನಟ್ ಹೊಡೆತಿದ್ದಿಲ್ಲ ಪಾಣಿ ತನ ಆಗುತ್ತಕ ವೈಶ್ಯಾಭಿಮ್ಯ ಹೊಡೆಯ ನನ್ನ ಸಿಕ್ಕಾಪಟ್ಟಿ ಬಡದ್ರೆ ಕುರ್ಮನ ಏನ ಗೌಡ್ರ ಏ ನಿಮ್ಗೇನೂ ಆಗಿಲ್ಲಣ್ಣ ಏನು ಯಾರಿಗೂ ಏನಾಗುದಿಲ್ಲ ಅದ್ ನೆಲ ತೋರತ್ಲ ಅಲ್ಲಿ ನಿನಕ ನಿಂದ ಕುದುರೆ ಹುಚ್ಚು ಆಯ್ತಾನ ಹೊಡೆಯ ನನ್ನ ಸಿಕ್ಕಾಪಟ್ಟಿ ಬಡದ್ರೆ ಅವನು ಕುರುಬರ ಶ್ರಾಪ್ ಮಾತ್ರ ಕ್ಯಾಟ ಬಾಳಲಿ ಈ ಸತ್ತೈತಿತ್ತು ನೋಡು ಮೊದಲ ಏನು ಕುರ್ಸಾಲ ನಿನಗ ನನಗೂ ಆಗ ಸಿಟ್ಟು ಬರ್ತಾವ ಅವಾಗ ಕೆಟ್ಟ ಬರ್ತೈತೆ ಈಗೇನ್ರ ಹೊಟ್ಟೆ ಗುಳುಗುಳು ಆಗಲತ್ತೇನ ನೋಡಲೆ ಗೌಡ್ರ ನೋಡುನ ನೋಡು ಗೌಡ್ರ ಟುಕು 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 ಚಾಲ್ತಾಯ 10 ಮಿನಿಟ್ ಬಿಟ್ರೆ ಗಯ ಹೆಂಗಾಸೆ ಹೋಗುದು ಕೆರೆಯಾಗ ಕೊಯ ಅಲ್ಲಿ ಆಟ ಬಂದ್ರಂದ್ರ ಅಡ್ಡ ಬಂದ್ರೆ ಹಿಂಗ್ ಕೊಯ ಈ ಕಡೆ ಬಂದ್ರಂದ್ರ ಈ ಕಾಡಿ ಕೊಯ ನಾ ಇಲ್ಲೇ ಕೊಂಡಿರ್ತಾರ ಕಪ್ಪ ಹೊಡೆದವನು ಆಕಾಶಗಳೆಲ್ಲ ತೂಗಿದಂತೆ ಆಗುತ್ತದೆ, ಭೂಮಿಯು ನಡುಗಿದಂತೆ ಆಗುತ್ತದೆ. ಯಾರವನು ನನ್ನನ್ನು ಹೊಡೆದವನು? ಓಹೋ, ನನ್ನ ಶಿಷ್ಯನಿಗೆ ಸಮೀಪದಲ್ಲಿ ಹುಟ್ಟಿಗೆ ಯಂಕನಗೌಡನೇ ನನ್ನ ಶಿಷ್ಯನಿಗೆ ಬರೆದಿದ್ದಾನೆ. ಹೌದು, ನನ್ನ ಶಿಷ್ಯನಿಗೆ ಬಡಿದ ಪಟ್ಟವು ಕೊಣ್ಣೂರು ಮಠದಲ್ಲಿ ಬಂದು ನನಗೆ ತಲುಪಿತಲ್ಲ. ಆಗಲಿ ಆ ಹುಟ್ಟಿಗೆ ಯಂಕನಗೌಡನ ಸರಿಯಾದ ಸಂಪತ್ತು ಸರ್ವನಾಶವಾಗಲಿ.
ಗೌಡನ ಸಾಲದವನಿ ದನಕರಗಳೆಲ್ಲ ಸತ್ತು ಬೀಳಲಿ, ಅವನ ಹೊಟ್ಟೆದ ಬಣಿಗಳಿಗೆಲ್ಲ ಬೆಂಕಿ ಹತ್ತಲಿ, ಗೌಡನ ಹಗೆಯಲ್ಲಿ ಹಾಕಿದ ದ್ವಾಳದೆಲ್ಲ ಇದ್ದಲ್ಲಿ ಆಗಲಿ, ಅವನ ಮನೆಯಲ್ಲಿ ಯಾವತ್ತು ಸದಾನಿಧಿ ತೋಗುತ್ತಿರುವ ಮನ್ಸು ಹರಿದು ಬೀಳಲಿ, ಅವನಿಗೆ 360 ರೋಗಗಳು ಉತ್ಪತ್ತಿ ಆಗಲಿ. ಇಷ್ಟೆಲ್ಲ ನಾನಿಷ್ಟೆಲ್ಲ ಮಾಡದಿದ್ದರೆ ನನ್ನ ಹೆಸರು ಶ್ರೀ ಗುರು ಸಿದ್ಧ ಬೀರೇಶ್ವರನೇ ಅಲ್ಲ. ಆಯ್ತು, ಒಟ್ಟಿಗೆ ಅಂಕನ ಗೌಡನ ಸರಿಯ ಸಂಪತ್ತು ಸರ್ವನಾಶವಾಯಿತು. ಮಾಶಾಪ 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 ಗುರುವೇನ ಮಾಶಾಪ 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 ಗುರುವೇನ ಆಯ್ತು, ಒಟ್ಟಿಗೆ ಅಂಕನ ಗೌಡನ ಸರಿಯ ಸಂಪತ್ತು ಸರ್ವನಾಶವಾಯಿತು. ಮಾಶಾಪ ಗುರುವೇನ ಮಾಶಾಪ 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 ಗುರುವೇನ ಆಯ್ತು, ಸರ್ವನಾಶವಾಯಿತು. ಓಹೋ, ಎಲ್ಲೋ ಯಂಕನಗೌಡ, ಎಲ್ಲೋ ಒಟ್ಟಿಗೆ ಯಂಕನಗೌಡ, ನಮ್ಮಂತ ಸಿದ್ಧ ಪುರುಷರ ಮೇಲೆ ಕೈ ಎತ್ತುವಂತ ಸೊಕ್ಕೆ ನೋಡಿನಲ್ಲಿ. ಆಯ್ತು, ಹೋಗೋ, ನಿನ್ನ ಸ್ತ್ರೀಯ ಸಂಪತ್ತು ಸರ್ವನಾಶವಾಯಿತು. ಅಯ್ಯೋ ಶಿವ ಶಿವ, ಇದೇನು ಸರ್ವಲ್ಲವನ್ನು ಆಶೆಗೆ ಹೋಯ್ತು. ಇದ್ದ ಕಾಲ ಕಡಿಗಳು ಇದ್ದಲೇ ಮಾವಿಗೆ ಬಿಟ್ಟಿದ್ದು. ಅಯ್ಯೋ ಶಿವ ಶಿವ, ಇದೇನು ಸರ್ವಲ್ಲವನ್ನು ಆಶೆಗೆ ಹೋಯ್ತು. ಇದ್ದ ಕಾಲ ಕಡಿಗಳು ಇದ್ದಲೇ ಮಾವಿಗೆ ಬಿಟ್ಟಿದ್ದವು. ಅಯ್ಯೋ ಶಿವ ಶಿವ. ಅಯ್ಯೋ ಶಿವ ಶಿವ, ಇದೇನು ಸರ್ವಲ್ಲವನ್ನು ಆಶೆಗೆ ಹೋಯ್ತು. ಇದ್ದ ಕಾಳ ಕಡಿಗಳು ಇದ್ದಲೇ ಮಾವಿಗೆ ಬಿಟ್ಟಿದ್ದವು. ಮತ್ತು ನಮ್ಮ ದನಕರುಗಳೆಲ್ಲ ಸತ್ತ ಹೋಗಿದ್ದವು. ನನ್ನ ಮೈಯಲ್ಲಿ ಕೆಟ್ಟ ರೋಗಗಳು ಉತ್ಪತ್ತಿಯಾಗಿದೆ. ಅಯ್ಯೋ ಶಿವ ಶಿವ.
ಇದು ಯಾವ ಗಣ ಶಾಪವೋ ಹೇ ದೇವವಿದು ನಿನ್ನ ಚೆಲ್ಲಾಟವೋ ಇದು ಯಾವ ಗಣ ಶಾಪವೋ ಹೇ ದೇವವಿದು ನಿನ್ನ ಚೆಲ್ಲಾಟವೋ ಇದು ಯಾವ ಗಣ ಶಾಪವೋ ಹೇ ದೇವ ಇದು ನಿನ್ನ ಚೆಲ್ಲಾಟವೋ ಇದು ಯಾವ ಗಣ ಶಾಪವೋ ಹೇ ದೇವ ಇದು ನಿನ್ನ ಚೆಲ್ಲಾಟವೋ ಇದು ಯಾವ ಗಣ ಶಾಪವೋ ಹೇ ದೇವವಿದು ನಿನ್ನ ಚೆಲ್ಲಾಟವೋ ಇದು ಯಾವ ಗಣ ಶಾಪವೋ ಹೇ ದೇವವಿದು ನಿನ್ನ ಚೆಲ್ಲಾಟವೋ ಸಿರಿತನದ ಮನೆಗೆ ವಿಧಿಯಾದಿಯ ನಮ್ಮ ಮನೆಗೆ ಗುರಿಯಾದೆಯ ಸಿರಿತನದ ಮನೆಗೆ ಗುರಿಯಾದೆಯ ನಮ್ಮ ಮನೆಗೆ ವಿಧಿಯಾದೆಯ ಸಿರಿತನದ ಮನೆಗೆ ವಿಧಿಯಾದಿಯ ನಮ್ಮ ಮನೆಗೆ ಗುರಿಯಾದೆಯ ಎನಿ ತಂದು ನೀತಿದು ಎನಿ ತಲ್ಲು ಶಾಪವೋ ಎನಿ ತಂದು ನೀತಿದು ಎನಿ ತಲ್ಲು ಶಾಪವ ವಿಧಿಯಾಗಿದ್ದು ನಮಗೆ ಮುಳ್ಳಾದೆಯ ವಿಧಿಯಾಗಿದ್ದು ನಮಗೆ ಗುರಿಯಾದೆಯ ಇದು ಯಾವ ಗಣ ಶಾಪವೋ ಹೇ ದೇವ ಇದು ನಿನ್ನ ಚೆಲ್ಲಾಟವೋ ಇದು ಯಾವ ಗಣ ಶಾಪವೋ ಹೇ ದೇವವಿದು ನಿನ್ನ ಚೆಲ್ಲಾಟವೋ ಸ್ವಾಮಿ ಹೊಟ್ಟೆ ಹಸಿತಾ ಇದೆ ಮಾಡಿಟ್ಟ ಅಡಿಗೆ ಎಲ್ಲವೋ ಇದ್ದಲ್ಲಿ ಮಾಯ ಹೋಯ್ತು ಇದೇನು ವಿಚಿತ್ರ ಸ್ವಾಮಿ ಏನು ಎಲ್ಲವೂ ಮಾಯವೈತಿ ಹೌದು ಸ್ವಾಮಿ ಇದಕ್ಕೆ ಕಾರಣ ಯಾರು? ಯಾರು ಸ್ವಾಮಿ ಏನಾದ್ರೂ ನಿನ್ನ ಪದ್ಯ ಬರ್ತಾ ಸೇನ ಬಣ್ಣ ಕೆಡಿಸ್ಕೊಂಡು ಸ್ವಾಮಿ ಇದೇನು ತಾವು ಮಾತನಾಡುವುದು ನನಗೊಂದು ಅರ್ಥವಲ್ಲದು ಸ್ವಾಮಿ ದೇವಲೋಕದ ಕೊರವೇ ನಾನು ಕೇಳಿದು ಹೇಳಲು ಬಲ್ಲೆ ದೇವಲೋಕದ ಕೊರವೇ ನಾನು ಕೇಳಿದು ಹೇಳಲು ಬಲ್ಲೆ ದೇವಲೋಕದ ಕೊರವೆ ನಾನು ದೇವಲೋಕದ ಕೊರವೇ ನಾನು ಕೇಳಿದ ಹೇಳಲು ಬಲ್ಲೆನ ದೇವಲೋಕದ ಕೊರವೇ ನಾನು ಕೇಳಿದ ಹೇಳಲು ಬಲ್ಲೆನ ದೇವಲೋಕದ ಕೊರವೇ ನಾನು ಕೇಳಿದು ಹೇಳಲು ಬಲ್ಲೆ ದೇವಲೋಕದ ಕೊರವೇ ನಾನು ಕೇಳಿದು ಹೇಳಲು ಬಲ್ಲೆ ಶಾಸ್ತ್ರ ಪುರಾಣ ಹೇಳಲು ಬಲ್ಲೆ ದೆವ್ವ ಭೂತ ಬಿಡಿಸಲು ಬಲ್ಲೆ ಶಾಸ್ತ್ರ ಪುರಾಣ ಹೇಳಲು ಬಲ್ಲೆ ದೆವ್ವ ಭೂತ ಬಿಡಿಸಲು ಬಲ್ಲೆ ಶಾಸ್ತ್ರ ಪುರಾಣ ಹೇಳಲು ಬಲ್ಲೆ ದೆವ್ವ ಭೂತ ಬಿಡಿಸಲು ಬಲ್ಲೆ ದೆವ್ವ ಭೂತ ಬಿಡಿಸಲು ಬಲ್ಲೆ ದೆವ್ವ ಭೂತ ಬಿಡಿಸಲು ಬಲ್ಲೆ ದೇವಲೋಕದ ಕೊರವೇ ನಾನು ಕೇಳಿದ ಹೇಳಲು ಬಲ್ಲೆನ ದೇವಲೋಕದ ಕೊರವೇ ನಾನು ಕೇಳಿದ ಹೇಳಲು ಬಲ್ಲೆನ ದೇವಲೋಕದ ಕೊರವೇ ನಾನು ಕೇಳಿದು ಹೇಳಲು ಬಲ್ಲೆ
ಶಾಸ್ತ್ರ ಪುರಾಣ ಹೇಳಲು ಬಲ್ಲೆ ದೆವ್ವ ಭೂತ ಬಿಡಿಸಲು ಬಲ್ಲೆ ಶಾಸ್ತ್ರ ಪುರಾಣ ಹೇಳಲು ಬಲ್ಲೆ ದೆವ್ವ ಭೂತ ಬಿಡಿಸಲು ಬಲ್ಲೆ ಶಾಸ್ತ್ರ ಪುರಾಣ ಹೇಳಲು ಬಲ್ಲೆ ದೆವ್ವ ಭೂತ ಬಿಡಿಸಲು ಬಲ್ಲೆ ದೆವ್ವ ಭೂತ ಬಿಡಿಸಲು ಬಲ್ಲೆ ದೆವ್ವ ಭೂತ ಬಿಡಿಸಲು ಬಲ್ಲೆ ದೇವಲೋಕದ ಕೊರವೇ ನಾನು ಕೇಳಿದ ಹೇಳಲು ಬಲ್ಲೆನಾ ದೇವಲೋಕದ ಕೊರವೇ ನಾನು ಕೇಳಿದ ಹೇಳಲು ಬಲ್ಲೆ ನಾನು ಕೇಳಿದ ಹೇಳಲು ಬಲ್ಲೆ ನಾನು ಕೇಳಿದ ಹೇಳಲು ಬಲ್ಲೆ ಓಹೋ ನಾನು ದೇವಲೋಕದ ಕೊರವಿ ನಾನು ದೇವಲೋಕದಿಂದ ಬಂದಂಥ ಕೊರವಿ ನಾನು ಹೇಳುವ ಶಕನ ಎಂದಿಗೂ ಸುಳ್ಳಾಗುವುದಿಲ್ಲ ಓಹೋ ಈ ಓಣಿಲಿ ಯಾರು ಕೇಳುವಂತೆ ಕಾಣುವುದಿಲ್ಲ ಮುಂದಿನ ಓಣಿಲಿ ಹೋಗಿ ಕೇಳಿದರೆ ಆಯ್ತು ಹೋ ಇಲ್ಲಿ ದೇವಲೋಕದ ಕೊರಗಂಜಿ ಬಂದಿದ್ದಳು ಇವಳಿಂದಲೇ ನನ್ನ ಶ್ರೀ ಸಂಪತ್ತು ನಾಶಮಗನ ಕಾರಣವೆಂದು ಕೇಳಿದರೆ ನನ್ನ ಮನಸ್ಸಿನ ಬರಮಯ ತೊಳೆಯುವುದು ಹೋ ಮಹಾಕ್ವರಿವಿ ಏನಪ್ಪ ಗೌಡ ಬಾಯಿಗೆ ಏನಪ್ಪ ಏನ್ ಶಕನ ಹೇಳ್ತಿದ್ಯಾ ಏನ್ ಶಕನ ಕೇಳ್ತೇನ ಹೌದಮ್ಮ ನಾನು ಶಕನ ಕೇಳಬೇಕಾಗಿದೆ ನೀನು ನನಗೆ ಹೌದನ್ನ ಹೆಂಗೆ ಹೇಳಿದರೆ ನಾನು ನಿನಗೆ ಕ್ವರಿವೆ ಅನ್ನವ ಇಲ್ಲವಾದರೆ ನಿನ್ನ ಬೋಪಳ ಬಟ್ಟಿ ನಿನ್ನ ಕೋಶನನ್ನು ಕಸದುಕೊಂಡು ನಿನ್ನ ಮೌನ ಮರ್ಯಾದೆಯನ್ನು ಕಳೆದು ಬಿಡ್ತು ನೋಡಮ್ಮ ಏನಪ್ಪ ಗೌಡ ನಾನು ಹಾಗೆ ಹೀಗೆ ಹೇಳಲು ನನ್ನ ಭಿಕ್ಷುಕ ಕೊರವಿ ಅಂತೇಳಿವೇನು ನಾನು ದೇವಲೋಕದ ಕೊರವಿ ನಾನು ದೇವಲೋಕದಿಂದ ಬಂದ ಕೊರವಿ ನಾನು ಹೇಳುವ ಶಕನ ಎಂದಿಗೂ ಸುಳ್ಳಾಗುವುದಿಲ್ಲ ಗೌಡ ಎಂದಿಗೂ ಸುಳ್ಳಾಗುವುದಿಲ್ಲ ನೋಡಮ್ಮ ತಾಯಿ ಅದೇನು ಬೇಗನೆ ತಿಳಿಸಿಕೊಡತನಗಮ್ಮ ನೋಡಮ್ಮ ನಾನು ನಿಮಗೆ ಶಕನ ಹೇಳಬೇಕಾದ್ರೆ ನನ್ನ ಕಂಡೀಷನ್ ಭಾಳ ನೋಡಮ್ಮ ನೋಡಮ್ಮ ತಾಯಿ ನಮ್ಮ ಸಿರಿ ಸಂಪತ್ತು ನಾಶ ಹೋಯ್ತು ನಮ್ಮ ದನ ಇದ್ದಲ್ಲಿ ಸತ್ತು ಹೋದು ಮಾಡಿಟ್ಟ ಅಡಿಗೆ ಎಲ್ಲವೂ ಇದ್ದಲ್ಲಿ ಮಾಯ ಹೋಯ್ತು ಬೇಗನೆ ತಿಳಿಸಿಕೊಡಂತರಮ್ಮ ಅದೇನದು ಬೇಗನೆ ಹೇಳಮ್ಮ ನೋಡಮ್ಮ ಕಂಬಳಿ ಗದ್ದೆನ ಹಾಸಿ ಅದರ ಮೇಲೆ ರಂಗನ ಹೊಡೆದು 4 ಮೂಲಿಗೆ 4 ಸಮೆನ ಹಚ್ಚಿ ದಪ್ಪನ ಬಿಳಿ ಅಡಿಕೆ ಕಾರಿಕ ಕೊಬ್ಬರಿ ಅರಿಶಿನ ಕುಂಕುಮ ಇಷ್ಟೆಲ್ಲ ಸಾಹಿತ್ಯನ ತಂದು ಗಂಡಬ್ರು ಕೂಡಿಕೊಂಡು ನನ್ನ ಕೈ ಹಿಡಿದು ಆ ಗದಿಗೆ ಮೇಲೆ ಕುಣಿಸಿರೆ ನಾನು ನಿಮ್ಗೆ 2 ಮಾತು ಹೇಳಬಲ್ಲೆ ಇಲ್ಲಾದ್ರೆ ಹೊರಟು ನೋಡಮ್ಮ ನಿಲ್ಲಮ್ಮ ನೀನು ಹೇಳಿದ್ದೆ ಸಾಹಿತ್ಯ ನಾನು ಸಿದ್ಧತೆ ಮಾಡ್ತೀನಿ ಸ್ವಲ್ಪ ತಳ್ಕೊಡ್ರಮ್ಮ ಆಗಲಮ್ಮ ಯಪ್ಪ ಅಳಗಾಲಾಗೈತಿ. ಏ, ಅಳಗಾಲಾಗೈತಿ ಗೌಡ್ರ ಹಾಳಾಗೋಗೈತಿ. ಏ ಕಣಕಿ ಕಲ್ಲಲ ಸುತ್ತ ಹೋದವೋ ಗೌಡನ ಕೈಯ ಒಂದಾದವೋ ಕಣಕಿ ಕಲ್ಲಲ ಸುತ್ತ ಹೋದವೋ ಗೌಡನ ಕೈಯ ಒಂದಾದವೋ. ಅಳಗಾಲಾಗೈತಿ ಅಪ್ಪ ಅಳಗಾಲಾಗೈತಿ. ಅಳಗಾಲಾಗೈತಿ ಅಪ್ಪ ಏ ಅಪ್ಪ ನೀ ಬಂಗಾರ ಅಂತ ಮನುಷ್ಯನು ಏ ಅಪ್ಪ ನಿನ್ನ ದೇವ್ರ ಯಾಕೆ ಇಟ್ಟು ಊಟ ಬಾಯ್ಲೆ ಹೇಳು ಗಂಟೆ ಹೇಳ್ತೈತಿ ಬಾಯ್ಲೆ ಹೇಳು ಏ ಬಸ್ಯ ಭೀಮ್ಯ ಹಿಂಗ್ಯಾಕಳಾಯ್ತಿರ್ಲಿ ದುಃಖ ತಡಿವಲ್ಲು ಯಪ್ಪ ಮನಸ್ಸು ಗಟ್ಟಿ ಮಾಡ್ಕೊಳ್ಳೋದು ಮಕ್ಕಳ್ರಿ ಅದನ್ನ ಅವನ ಬಿಟ್ಟ ನಿನ್ನ ಯಾಕೆ ಹರಿದೇನು ಮಗಳು ಎಲ್ಲಿ ಬಿಟ್ಟು ಏ ಬಸು ಭೀಮು ಏನು ಬರ್ತೈತೋ ಬರ್ಲಿ ಬರ್ಲಿ ಆ ಗುರುವಿನ ದೇವನ ಮೇಲೆ ಇರ್ಲಿ ಇಲ್ಲಿ ದೇವರ್ಗದ ಕೊರವಂಜಿ ಬಂದಾಳ ಆ ಎಷ್ಟು ಅವಸರ ಕಿವಿ ನಿಗಿಸಿದ ಮಗ ಈಗ ಕೊರವಂಜಿ ಬಂದವ ಕೊರಿ ಬಂದಾಳ ದೇವಲೋಕದಿಂದ ಬಂದಂತ ಕೊರಿವಿ ಬಡಸಲಕ್ ಕೂತಾಳ ನೋಡಲ್ಲಿ ಪಾಡ್ದಾವನ್ರಿ ನಿನ್ನ ಮಗ ನೋಡ್ಕೊ ಮೊದಲ ಮತ್ ಇವ್ರು ಪಾಡ್ದಾಳ ಎಲ್ಲಣ ಬಡಸಲಕ್ ಕೂತಾಳ ಪಡಸಲ ಇಲ್ಲೇ ಕೂತಾಳ ಹಾ ನೋಡಮ್ಮ
ಈಗ ಹಿಂಗ್ಯಾಕೆ ಈಗ ಮೋತಿತ್ಗ ಇಲ್ಲಿಕ್ಕೆ ಆ ಈಗ ಮೋತಿಲ್ಲ ನಿಕ್ಕಿದೆ ಆ, ಯಾರ ಬಡಿಸೋಗ್ದೀನಿ ನಗತಾಳ ನಗತಾಳ ನಾಸ್ತಾಳ ಇಲ್ಲಿ ಬಾತ್ ತಿಂದಾಳ ಅದಕ್ಕೆ ನಾಸ್ತಾಳ ಗೌಡ್ರ ಪಕ್ಕ ನೋಡ್ತಾನೆ ಈಗ ಕೊರವ ಜಾಲಿಕ್ಕೆ ಈಗ ಬರೇ ಚೌಡಿಕೆ ಆಡಿ ಕೂಡ ಹೋಗ್ಕಳಿಕ್ಕೆ ಇಲ್ಲ ಏ ಮರ ಕೆಲ್ಸ ಮಾನ್ಯ ಐಗಿಳಿಯ ಜಾತ್ರೆ ಬರೇ ಪ್ರಕಾರ ಚಾಟಿ ಮಾಡ್ತಾಳಿಕ್ಕೆ ಇಲ್ಲ 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 ದೇವಲೋಕದಿಂದ ಬಂದ ಅಂತ ಹಾಕೋರಿವಿ ಕೇಳಿದ ಶಕನ ಹೇಳ್ತಾನ ಈ ಕಾಲಿಕ್ಕೆ ಆ ಕೆರ್ಲಿಕ್ಕೆ ಅಂದ್ರೆ ನಮಗೆ ಶಕನ ಹೇಳಿದ್ರೆ ನಮಗೆ ಏ ಮರ ಹಾಕಿಲ್ಲ ಅಲ್ಲಿಕ್ಕೆ ಈ ಕಟಾಳ ಹೆಣ್ಣು ಮಗಳು ಬಾಬಾನ ಅಟ್ಯಾಳ ಹೆಣ್ಣು ಮಗಳು ಬಾಬಾನದಕ್ಕೆ ಪಾವನೆ ಅವನ ಶಕನ ಕೇಳೋನು ಗಬ್ರು ಎಲ್ಲಿ ಹೋಗತ್ ನೋಡಲ್ಲ ಹಾ ನೋಡ ಮಾತಾಯಿ ಕೂದಲ ತುಂಬ್ಕೊಂಡಳು ಎಲ್ಲ ಆಟಕ್ಕೆ ಬಂತ ಮಂದಿ ಪುಟ್ಟ ಕೋಳಿ ತಂದಳ ನೋಡ ನಾವೆಲ್ಲ ಮಳಿ ಕೊಂಡಿ ಹಾಕಿ ಬಂದದ್ವಿ ಆ ಕಡೆಗೆ ಗೊತ್ತಿಕ್ಕಿದ ಕಾಡಿ ಸುಂಬಳ ಏರಿಸ್ತಾಳು ಕಾಡಿ ಜೋಲು ಏನು ಏ ಪರ್ವಿ ನಮ್ಮ ಗೌಡದ ಪೂರ ನೋಡ ಹೇಳ ಕಾಡ್ಲಿ ಕೀಳಕ ಹೊಂಟಾಳ ಗೌಡ್ರ ಏನೇನ ತಂದಾಳಿಕೆ ಅವು ಹಂಗ ಕೊರಿವ್ಯಾರು ಕುಲ್ಗು ಹಂಗ ಕುಲಾವು ನೋಡಪ್ಪ ಗೌಡ ಏ ಬರುವೇನ್ ಬೇಡಕಿ ಹಿಂದೆ ಬಿದ್ದ ಕೌಡಿ ನೋಡಿದ್ರಿ ಎಂತ ಗಡ್ಸರ್ ನೋಡ್ರ ಅಂದಳಕ್ಕೆ ಹಿಂದೆಗೆ ಸಾಧು ಸಿದ್ದಪ್ಪರಿಗೆ ಹೊಡೆದಂತೆ ಕಾಣ್ತ್ರಿ ಬಿಡದಂತೆ ಕಾಣ್ತ್ರಿ ಅವನ ಗೊಬ್ಬರ ದಾಸಕ್ಕಾಗಿ ನಿಮ್ಮ ಸಿರಿ ಸಂಪತ್ತೆಲ್ಲ ನಾಶವಾಗಿತ್ತು ನೋಡಪ್ಪ ಗೌಡ ಮಲಿ ಕುಡಿ ಹೇಳ್ಬೇಡ ಹೌದಮ್ಮ ತಾಯಿ ಮುಂದೆ ಬಿದ್ದ ಕೌಡಿ ನೋಡಿದ್ರಿ ನಿಮ್ಗೆ 8 ದಿನ ಗಟ್ಲೆ ಕಾಡಾಟ ಶುರು ಆಗಿತ್ತು ನೋಡಪ್ಪ ಹೌದು ತಾಯಿ ನಮ್ಮ ಎಮ್ಮಿಗಳ ಒಟ್ಟ ಹೆಂಡಿ ಹಾಕೋದು ಹೌದಮ್ಮ ತಾಯಿ ಅವನು ಯಾರು ಏನಿರುತ್ತಾನೆ ತಿಳಿಸಿಕೊಡ್ಬೇಕಮ್ಮ ನೋಡಪ್ಪ ಗೌಡ ಸಿಡಿಯಾನ ಬಯಲಿನಲ್ಲಿ ಶ್ರೀ ಗುರು ಸಿದ್ದಬೀರೇಶನ ಪರಮಶಿಷ್ಯ ಆತನ ಗುರಿನ ಸೇವೆ ದಿನಾಲು 3 ಹೊತ್ತು ಮಾಡ್ತಾನೆ. ನೀವಿಬ್ರು ಗಂಡನಿಬ್ಬರು ಕೂಡಿಕೊಂಡು ಅಲ್ಲಿಗೆ ಹೋಗಿ ಅವನ ಪಾದಕ್ಕೆ ಶರಣಾದರೆ ನಿಮ್ಮ ಹೋದ ಬಗ್ಗೆ ಮರಳಿ ಬರ್ತ ನೋಡಪ್ಪ. ಆಗಲೇ ಅಮ್ಮ ತಾಯಿ ಅವನ ಹೆಸರನ್ನು ತಿಳಿಸಿಕೊಡ್ಬೇಕಮ್ಮ. ನೋಡಪ್ಪ ಗೌಡ, ಅವನ ಹೆಸರು ಮಾಳಪ್ಪ. ಅವನು ಹುಲಿಜಂತಿ ಊರಿನವನು. ಹುಲಿಜಂತಿ ಬಿಟ್ಟ 3 ಮೈಲಿನಲ್ಲಿ ಬೀಜಗುಂತಿ ಇರೋದು. ಆ ಬೀಜಗುಂತಿ ಮೇಲೆ ದೊಡ್ಡಿನ ಹಾಕಿ ದಿನಾಲು ಬಣ್ಣಿಗೆ 1000 ಭಾಗ್ಯವನ್ನು ಕಾಯ್ತಾ ಇರ್ತಾನೆ. ನೀವು ಗಂಡನಿಬ್ಬರು ಕೂಡಿಕೊಂಡು ಅಲ್ಲಿಗೆ ಹೋಗಿ ಆ ಮಾಳಪ್ಪನ ಪಾದಗೆ ಶರಣಾದರೆ ನಿಮ್ಮ ಹೋದ ಸಿರಿ ಸಂಪತ್ತೆಲ್ಲ ಮರಳಿ ಬರ್ತ ನೋಡಪ್ಪ. ಆಗಲೇ ಅಮ್ಮ ತಾಯಿ ತಾವು ಹೋಗಿ ಬನ್ನಿರಿ. ಆಗಲಪ್ಪ ಗೌಡ ಹೋಗಿ ಬರುತ್ತಾನೆ. ಏ ಬಸ್ಸು ಖುಷಿ ಕೊರವೆ ಮಾತು ಬಿಡಲೆ ಕೊರವೆ ಮಲಿ ಕಡ್ಲಿ ಆತತೆ ಕುಡ್ತೇರಕ್ಕೆ ಶಾಪಾನ ಕೊಡ್ತ ನೋಡು. ಕೊಡ್ತೆ ಹಾ ಮತ್ತ ಮಲಿ ಕುಡ್ಸಿನಿ ಏ ಕ್ವಾಟು ಗೌಡ್ರ ಪರವಂಜಿ ಮೂಗು ಊತೈತಿ ಇದ್ರಾಕ ಮಾಡೈತಿ ಅಪ್ಪನ ಹೋತ ದಡ್ಸಿ ಮುಗಿಂದ ನಿನ್ನ ಗಾಂಡಿ ಹಿಂಗಾದ ಕೊಡವೋ ಸಮಾಧಾನ ಕೇಳತ್ತ ಕೊಡಕ್ಕೆ ಬೋಲಿ ನೋಡು ಮುಗಿಂದ ಅಲ್ಲಿ ಹೋಗ ಡ್ಯಾನ್ಸ್ ಮಾಡ್ತೈತಿ ನೋಡು. ಆಗಲೇ ಪಾಗೋಡ ಹೋಗಿ ಬರುತ್ತಾನೆ.
ಮನಮೋಹನ ಏನತ್ತ ಗಾದ ಮಾಡ್ಲಾಕೆ ಯಾಕ ಮಂಗ್ಯಾನ ಮಗನ ಅಂದ್ರೆ ಹೋಗಾಗ ನಿನಗೆ ಯಾರಿಗೆ ನನಗ ನಿನಗೆ ಕರಿ ಏ ಕೊರಿವಿ ಇನ್ನೇ ಮೇಣ್ಣ ಇದ ಕಂಬ ಕಬ್ಬಿಗಿತ್ತ ನೀನು ಮನಮೋಹನ ಮಂಗ್ಯಾನ ಮಗನ ಹಂಗ ಹೊಲಸ ಹೊಲಸ ಅನ್ಬೇಡ ಹೇಳ್ತಾನೆ ಮತ್ತ ಮನಮೋಹನ ಏ ಬರೋಬರಿ ಐತೆ ನೋಡ ಹಾಡ್ತಾಳತ್ತ ಆಕಿ ಒಟ್ಟಾರ ಹೆಸರು ಕೊಂಡಾಡ್ಕೋ ತಮ್ಮ ದೇಶ ಕುಕ್ಕಳಾಕಿನ ಮನಮೋಹನ ಮನಮೋಹನ ಮನ ತೋ ಮನರಂಜನ ಬಾಲ ದೋ 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 ರೇ ಮನಮೋಹನ ಮನಮೋಹನ ಮನ ತೋ ಮನರಂಜನ ಬಾಲ ದೋ 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 ರೇ ಕಾಸ ಪೀತಾಂಬರ ಕಾಸುರೆ ತಿಲಕ ಕಾಸ ಪೀತಾಂಬರ ಕಾಸುರೆ ತಿಲಕವ ಆದಿನಾಥ ಶ್ರೀ ಭಗವಂತ ಆದಿನಾಥ ಶ್ರೀ ಭಗವಂತ ಮನಮೋಹನ ಮನಮೋಹನ ಮನದ ಮನರಂಜನ ಬಾಲ ದೋ 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 ರೇ ಮಾಡುವ ಖುಷಿನ ಜೋಗಿ ಮಾಡುವ ಖುಷಿನ ಜಾಗಿ ಮಾಡುವ ಕುಸಿನ ಭಯ ಬಿದ್ದಿದ್ದ ಸಂಬಳ ಜೋಗಿ ಮಾಡುವ ಖುಷಿನ ಭಯ ಬಿದ್ದಿದ್ದ ಮೋಹನ ಜಾಗಿ ಮಾಡುವ ಕುಸಿನ ಭಯ ಬಿದ್ದಿದ್ದ ಸಂಬಳ ಜೋಗಿ ನೀ ಮಾಡಿದ್ರ ಲೋಕಿಯಾರು ಜಾಗಿ ಮಾಡಿದಲು ಜೋಗಿ ನೀ ಮಾಡಿದ್ರ ಲೋಕಿಯಾರು ಯೋಗಿನ ಮಾಡಿದ್ರ ಲೋಕಿಸಿ ಧರಿಯೋದು ಭಯ ಬಿದ್ದಿದ್ದ ಭಯ ಜಾಗಿ ಮಾಡುವ ಭಯ ಬಿದ್ದಿದ್ದ ಸಂಬಳ ಜೋಗಿ ನೀ ಮಾಡಿದ್ರ ಲೋಕಿಯಾರು ಜಾಗಿನ ಮಾಡಿದ್ರ ಲೋಕಿಸಿಯಾದು ಜೋಗಿ ನೀ ಮಾಡಿದ್ರ ಲೋಕಿಯಾರು ಜಾಗಿನ ಮಾಡಿದ್ರ ಲೋಕಿಸಿ ಧರಿಯೋದು ಓ ಬಸು ಭೀಮು ಓರೆ ನಡ್ಯಾರಪ್ಪ ಎಲ್ಲಿಪ್ಪ ಇಲ್ಲೇ ಸೆಣಪದಲ್ಲಿ ಹುಲಿಜೈತಂದ್ರೆ ಬೀಜ ಗುಂತಿ ಮೇಲೆ ದಡ್ಡಿಯನ್ನು ಹಾಕಿಕೊಂಡು ಆ ಗುರುವ ಕುರಿ ಮೆಸತ್ತ ಇರುತ್ತಾನು ಅಲ್ಲಿಗೆ ಹೋಗಿ ಭೇಟಿಗೆ ಬರ್ ನೋಡ್ಯಾರಪ್ಪ ಹಿಂಗ ಇರ್ಲಿ ಬಿಡು ಪಾರ್ಕೆರಕ ಊಟ ನಾ ಮಾಡಿಸ್ತಿಲ್ಲ ನಿಮ್ಮ ಕೈಯನ್ನ ಮುಟ್ಟಾಗಲಪ್ಪ ಅದ್ರ ಸಲಮಿಲ್ಲ ಸದ್ಗುರುನಾಥ ನಿನ್ನ ಕೃಪೆ ಕಂದನು ನಾನು ನೀನು ಸೂತ್ರಧಾರಿ ನಾನೊಬ್ಬ ಪಾತ್ರಧಾರಿ ನೀನು ತಿರುಗಿಸಿದಾಗಳ ತಿರುಗಿ ನಾಟ್ಯ ಮಾಡೋ ಗೊಂಬೆ ನಾನು ನನ್ನನ್ನು ಕಾಯುವ ಕೃಪೆ ಬಾರ ನಿನ್ನನ್ನು ತಂದೆ ಗುರು ಹುಣ್ಣೂರ ಕೊಣ್ಣೂರ ಕರಿಸಿದ್ದೇಶ್ವರ ಹುಲಜಂತಿ ಊರ ನೋಡುನು ಬಾರ ಹುಲಜಂತಿ ಊರ ಮಾಳಿಂಗರಾಯನ ದರ್ಶನ ಮಾಡು ಮಾತೆಲ್ಲ ಪರಿಹಾರ
ದೇಶದ ಭಕ್ತರ ಬರ್ತಾರ ಮಾಡಿಕೊಂಡು ಮೋಟಾರ ಸುತ್ತ ಹಳ್ಳಿ ಭಕ್ತರು ಬರದಾರ ಮಾಡಿಕೊಂಡು ಮೋಟಾರ ಸುತ್ತ ದೇಶದ ಭಕ್ತರು ಬರ್ತಾರ ಮಾಡಿಕೊಂಡು ಮೋಟಾರ ನಿಷ್ಠೆಯಿಂದ ನಿಜವಾಗಿ ದುಡಿದರ ಕಷ್ಟ ಕಲಿಯತನ ಕರಿಯ ದೇವರ ನಮ್ಮಪ್ಪನ ದರ್ಶನ ಮಾಡು ಮಾತಲ್ಲ ಉದ್ಧಾರ ಮಾಳಿಂಗರಾಯನ ದರ್ಶನ ಮಾಡು ಎಲ್ಲ ಉದ್ಧಾರ ಏ ಕೈಲಾಸದಿಂದ ಮಹಾದೇವ ಬಂದು ತೆಗೆದುಕೊಂಡ ಆಯರ ಕೈಲಾಸದಿಂದ ಮಾದೇವ ತಂದ ತೆಗೆದುಕೊಂಡ ಆಯರ 5 ಶಿಖರಕ ಮುಂಡಾಸ ಸುತ್ತಿ ಮಾಯವಾದ ಶಂಕರ ಹಳದಾಗ ಗಂಟಿ ಆಗುದು ಗಂಟಿ ಉಣ್ಣಿ ಬಂಡರ ಹಾರ್ಯದ ಲೂಟಿ ನಮ್ಮಪ್ಪ ಆ, ನಮ್ಮಪ್ಪನ ದರ್ಶನ ಮಾಡು ರೋಗಲ್ಲ ಉದ್ಧಾರ. ಮಾಳಿಂಗರಾಯನ ದರ್ಶನ ಮಾಡು ರೋಗಲ್ಲ ಉದ್ಧಾರ. ಬಾಳಿಲ್ಲ ದೂರ, ಹುಣಜತಿ ಊರ ಬಾಳಿಲ್ಲ ದೂರ ಅರಕಲ ಊರ ಮಾಳಿಂಗರಾಯನ ದರ್ಶನ ಮಾಡು ರೋಗಲ್ಲ ಉದ್ಧಾರ. ಸಿದ್ಧ ಮಾಳಿಂಗರಾಯ ನಮ್ಮ ನೀ ದೇವರ. ಬನ್ನಿರಪ್ಪ ತಾವು ಯಾರು ಇಲ್ಲಿಗೆ ಏಕೆ ಬಂದಿರಿ ಬಂದ ಕಾರಣವೇನು ಗುರುದೇವ ಹರಿಯದೆ ಅಜ್ಞಾನ ಮಾಡಿದ ತಪ್ಪನು ತಾಮಸ್ಸು ಜ್ಞಾನಿಗಳು ನಮ್ಮನ್ನು ಕ್ಷಮಿಸಿ ಕಾಪಾಡಬೇಕು ತಂದೆ. ಅಲ್ಲ ನೀವು ಯಾವ ತಪ್ಪಗಳನ್ನು ನನಗೆ ಮಾಡಿಲ್ಲಲ್ಲ ನೋಡಿ ಗುರುದೇವ, ನಮ್ಮ ಹೊಲದಲ್ಲಿ ತಾವು ಕುರಿಯನ್ನು ಬಿಟ್ಟಾಗ ನಮ್ಮ ಆಳುಗಳು ಹಾಗೂ ನಮ್ಮ ಮನೆಯವರು ನಿಮ್ಮ ಕುಟುಂಬ ತ್ರಾಸು ಕೊಟ್ರು. ಮೇಲಾಗಿ ನಮ್ಮ ಸಿರಿ ಸಂಪತ್ತು ನಾಶ ಆಗೋಯ್ತು. ಮಾಡಿಟ್ಟ ಅಡಿಗೆ ಎಲ್ಲ ಇದ್ದಲ್ಲೇ ಮಾಡಿ ಮಾಯ ಹೋಯ್ತು. ಆದರೆ ನಮ್ಮ ದನ ಕರ ಇದ್ದಲ್ಲೇ ಸತ್ತು ಹೋಗಿರುವುದು, ನಮ್ಮ ಕೆಟ್ಟ ರೋಗ ಹತ್ತಿರುವುದು. ನಮ್ಮನ್ನು ಬೇಗನೆ ಉದ್ಧರಿಸಬೇಕಪ್ಪ ನನ್ನಪ್ಪ. ಹೌದು ತಂದೆ, ಸರ್ವಲ್ಲವನ್ನು ಆಶೆಗೆ ಹೋಗಿದೆ. ಇದ್ದ ಕಾಳ ಕಡಿಗಳು ಇದ್ದಲೇ ಮಾಯವಿಗೆ ಬಿಟ್ಟಿದ್ದವು ಮತ್ತು ನಮ್ಮ ದನಾಕರುಗಳೆಲ್ಲವೂ ಸತ್ತು ಹೋಗಿದವು. ನಮ್ಮ ಮೈಯಲ್ಲಿ ಕೆಟ್ಟ ರೋಗಗಳು ಉತ್ಪತ್ತಿಯಾಗಿದೆ. ಕೇವಲ ಒಂದು ಕುಟ್ಟ ಎತ್ತದ ಕುಂಟ ಕ್ವಾನ ಉಳಿದಿದೆ ತಂದೆ. ನಿಮ್ಮ ರೀತಿಯಿಂದ ತಿಳಿಲಾರ್ಕೆ ನಾವು ತಪ್ಪು ಮಾಡಿದ್ದೀವ ತಂದೆ, ತಪ್ಪು ಮಾಡಿದ್ದೀವಿ. ಹೇಳಮ್ಮ ಹೇಳಪ್ಪ, ಹಾಗೆಲ್ಲವೂ ಮಾಡಬಾರದು. ವಿಲ್ಲೆ ಸೆಲೆಬದಲ್ಲಿ ಹಿರಿಹೊಳೆಯ ದಂಡೆ ಮೇಲೆ ಗಿರಿಯ ಕೊಂಡೂರ ಮಠದಲ್ಲಿ ನನ್ನ ಗುರುವನಾದ ಕರೆ ಸಿದ್ಧನೇ ಇರುತ್ತಾನೆ. ಆತನಲ್ಲಿ ಹೋಗಿ ಕ್ಷಮೆ ಕೇಳು ನಡೆಯುವಂತವರಾಗಿರಿ. ಆಗಲೇ ನಡೆಯುತ್ತಂದೆ. ಬನ್ನಿ. ಓಹೋ, ನನ್ನ ಶಿಷ್ಯನಾದ ಮಾಳಪ್ಪನು ತನಗೆ ದುರವಾಗಿದ ಹುಟ್ಟಿ ಯಂಕನಗೌಡನನ್ನು ನನ್ನ ಹತ್ತಿರ ಕರೆದುಕೊಂಡು ಬರುತ್ತಿದ್ದಾನಲ್ಲ, ಅವನಿಗೆ ಅಲ್ಲೇ ತಲೆ ಹೇಳಿ ಉದ್ಧಾರ ಮಾಡಿ ಕಳಿಸಬೇಕಾಗಿತ್ತು. ಇರಲಿ, ಅವನು ನನ್ನ ಶಿಷ್ಯನು. ತನ್ನ ಗುರುವಿನ ಮುಂದೆ ಈ ಗೌಡನ ನ್ಯಾಯ ನಿರ್ಣಯ ಮಾಡಬೇಕೆಂದು ಆ ಗೌಡನನ್ನು ನನ್ನ ಅಡಿಗೆ ಕರೆದುಕೊಂಡು ಬರುತ್ತಿದ್ದೇನಲ್ಲ, ಬರಲಿ. ಇಲ್ಲ, ಬಂದ ಮೇಲೆ ನಾವು ವಿಚಾರ ಮಾಡೋಣ. ಬರಲಿ. ವೀರೇಶ್ವರ ವೀರೇಶ್ವರ ಕ್ವಾಣೂರ ಕರೆಯ ವೀರೇಶ್ವರ ಕ್ವಾಣೂರ ಕರೆಯ ಸಿದ್ದೇಶ್ವರ ವೀರೇಶ್ವರ ವೀರೇಶ್ವರ
ಸಿದ್ಧ ಸೀರೇಶ್ವರ ಬಾನೂರಪುರ ಕರಿಸಿದ್ದೇಶ್ವರ ವೀರೇಶ್ವರ 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 ಬಾಣೋರ ಕರೆಯ ಸಿದ್ದೇಶ್ವರ ಬಾಣೋರ ಕರೆಯ ಸಿದ್ದೇಶ್ವರ ಆ ಚಂದನಗಿರಿಯಲ್ಲಿ ನೀ ಜನಸಿ ಬಂದೆ ಅಕ್ಕ ಮಾಯವ್ವನ ಮಡಿಲಲ್ಲಿ ಬೆಳೆದೆ ಆ ಚಂದನಗಿರಿಯಲ್ಲಿ ನೀ ಜನಸಿ ಬಂದೆ ಅಕ್ಕ ಮಾಯವ್ವನ ಮಲಿ ಹಾಲ ಕುಡದೆ ಕೊಡಸುರ ದೈತಾನ ಮೆಟ್ಟಿ ತುಳದೆ ಆ ಕೊಡಸುರ ದೈತಾನ ಮರ್ತನ್ನ ಮಾಡಿ ಕರೆಸಿದ ನಾಮವು ಪಡೆದ ವೀರೇಶ್ವರ ವೀರೇಶ್ವರ ಬಾನೂರಪುರ ಪೂಜ ಬೀರೇಶ್ವರ ಬಾನೂರ ಗೌರ ಶ್ರೀ ಬನ್ನಿ ಬನ್ನಿ ಇದವೇ ನನ್ನ ಗುರುವಿನ ಸ್ಥಾನ. ಇಲ್ಲಿ ಕುಳಿತಿರುವರು ನನ್ನ ಗುರುಗಳು. ಭಕ್ತಿಯಿಂದ ಅವರ ಮನವನ್ನು ಶಾಂತಗೊಳಿಸುತ್ತೇನೆ. ಆಮೇಲೆ ನೀವು ನಿಮ್ಮ ಆದ ಕಷ್ಟ ಸುಖಿಗಳನ್ನು ತಿಳಿಸುವರಂತೆ. ಆಗಲಿ ತಂದೆ. ಓಹೋ, ಜಯ ಜಯ ಜಂಗಮನೆ, ಜಯ ಶ್ರೀ ಗುರು ಸಿದ್ಧ ಬೀರೇಶ್ವರನೇ. ನಿನ್ನ ಹಾಗೂ ನನ್ನ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ಆ ಬಂದ ಭಕ್ತರು ನನ್ನನ್ನು ಕಾಪಾಡಿ ಉದ್ಧರಿಸಬೇಕು ತಂದೆ. ಜಯ ಶ್ರೀ ಗುರು ಸಿದ್ಧ ಬೀರೇಶ್ವರನೇ. ಯಾರಪ್ಪ ನೀನು? ಹಾ? ಗುರುದೇವ, ಶರಣಾಗತರಾಗಲು ಬಂದವರನ್ನು ರಕ್ಷಿಸುವಂತ ಹೇಳಿದ್ದರೆ ಈಗಲೇ ತಾವು ಮನಸ್ಸು ಕಲ್ಲು ಮಾಡಿ ಕುಳಿತರೆ ಹೇಗೆ ತಂದೆ? ಹೇಗೆ? ಅವರು ತಮ್ಮ ಭಕ್ತರು. ಆ ಬಂದ ಭಕ್ತರು ನನ್ನನ್ನು ಕಾಪಾಡಿ ಉದ್ಧರಿಸಬೇಕು ತಂದೆ. ಜಯ ಶ್ರೀ ಗುರು ಸಿದ್ಧ ಬೀರೇಶ್ವರನೇ. ವಿವೇಕನಾದ ಮಾಳಪ್ಪನೇ ಕೇಳು. ಇವರು ಒಳ್ಳೆಯವರು ಎಂದು ನನ್ನನಿಗೆ ಕರೆದುಕೊಂಡು ಬಂದಿರುವೆಯಾ? ಈ ಥರ ಒಳ್ಳೆಯವರು ಅಲ್ಲ, ಇವರು ದುರಾಭಿಮಾನಿಗಳು. ಇಂಥವರ ಮುಖವೂ ಕೂಡ ನಾವು ನೋಡಬಾರದು. ಮಾಳಪ್ಪ, ಎಲ್ಲೋ ಮಾಳೇಶ, ಹಿಂದಕ್ಕೆ ನಿನ್ನನ್ನು ಮನಬಲ್ಲಂತೆ ಕಾಡಿ ನಿನಗೆ ಕೊಟ್ಟಿರುವ ಶಿಕ್ಷೆ ಮರೆತು ಬಿಟ್ಟೆಯ? ಮಾಳೇಶ, ನಿನಗೆ ಕೊಟ್ಟಿರುವ ಶಿಕ್ಷೆ ಬಂದು ಕೊಣ್ಣೂರ ಮಠದಲ್ಲಿ ಬಂದು ನನಗೆ ತಲುಪಿತು. ಶಿಷ್ಯನೇ, ಇದು ಕಲಿಯುಗದ ಪರ್ವತವಾಗಿ ಹೆಚ್ಚುತ್ತದೆ. ನಾವಾದರೂ ಸುಮ್ಮನಿರುವುದು ಯೋಗ್ಯ. ಏಕೆ ಎಂದರೆ ಹಿಂದಕ್ಕೆ ಯೇಸುಕ್ರಿಸ್ತನು, ಮೊಹಮ್ಮದ್ ಪೈಗಂಬರ್, ಬಸವೇಶ್ವರರು, ಕನಕದಾಸರು, ಜ್ಞಾನೇಶ್ವರರು, ತುಕಾರಾಮರಾದರು, ಕಿಂತಿಂತವರು ಮೊದಲಾದ ಮಹಾತ್ಮರು ತಮ್ಮ ಜೀವನದ ವಿದ್ದಕ್ಕೆ ಹೋರಾಡಿ ಇಂಥ ದುರಾಭಿಮಾನಿಗಳಿಂದ ಸಾಕಷ್ಟು ತೊಂದರೆಗಳು ಪಡೆದುಕೊಂಡರು. ಪಾಪ ಕೊನೆಗೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿಕೊಂಡರು. ಅವರಂತೆ ನಾವಾದರೂ ಸುಮ್ಮನೆ ಇರಬಹುದು ಯೋಗ್ಯ. ಇಂಥ ದುಷ್ಟರನ್ನು ಶಿಕ್ಷಿಸಿ ಶಿಷ್ಯರನ್ನು ಕಾಪಾಡುವ ಕರ್ತವ್ಯ ನನ್ನದು. ಗುರುದೇವ, ತಾವು ಮನಸ್ಸು ಕಲ್ಲು ಮಾಡಿ ಕುಳಿತರೆ ಹೇಗೆ ತಂದೆ? ಹೇಗೆ? ಅವರು ತಮ್ಮ ಭಕ್ತರು. ಆ ಬಂದ ಭಕ್ತರು ನನ್ನನ್ನು ಕಾಪಾಡಿ ಉದ್ಧರಿಸಬೇಕು ತಂದೆ. ಜಯ ಶ್ರೀ ಗುರು ಸಿದ್ಧ ಬೀರೇಶ್ವರನೇ. ಇರಲಿ ಶಿಷ್ಯನೇ, ಇರಲಿಯಪ್ಪ. ನೀನು ಬರದೆ ಅವರೇ ಬಂದಿದ್ದರೆ ದಾರಿ ಕಾಯುತ್ತಾ ಕುಳಿತಿದ್ದೆ. ಇರಲಿ ಶಿಷ್ಯನೇ, ಇವರನ್ನು ನೀನೇ ಕಾಪಾಡು. ಹುಟ್ಟಿಗೆ ಭಾಗದಲ್ಲಿ ಇದೊಂದು ಪವಾಡ ನಿನ್ನ ಕೈಯಿಂದನೇ ಆಗಬೇಕಾಗಿದೆ. ಇವರ ಮನೆಗೆ ಹೋಗು, ಭಂಡರ ಮಹಿಮವನ್ನು ಮಾಡು. ಇವರಿಗೆ ವಾದ ಭಾಗ್ಯಗಳೆಲ್ಲ ಮರಳಿ ಬರಲಿ, ಈ ತರ ಸುಖಿಗಳಾಗಿ ಬಾಳಲಿ. ನೀನೇ ಹೋಗು ಶಿಷ್ಯನೇ. ಆಗಲಿ ತಂದೆ, ತಮ್ಮ ಆಜ್ಞೆಯಂತೆ ತಮ್ಮ ಅಪ್ಪನೆಯಂತೆ ಅವರು ಮನೆಗಳಿಗೆ ಹೋಗಿ ಭಂಡಾರ ಮಹಿಮವನ್ನು ಮಾಡಿ ಬರುತ್ತೇನೆ.
ಆಮೇಲೆ ಈತರು ಸುಖಿಗಳಾಗಿ ಬಾಳಲಿ. ನೋಡಪ್ಪ, ನೋಡಮ್ಮ, ನನ್ನಂತೆ ಆ ಮಾಳಪ್ಪನ ಪಾದಕ್ಕೆ ಶರಣಾಗತರಾಗಿರಿ. ಅವನೇ ನಿಮ್ಮನ್ನು ಕಾಪಾಡುತ್ತಾನೆ. ಹೇಳಪ್ಪ, ಹೇಳಮ್ಮ, ನಿಮ್ಮ ಮನೆಗೆ ಹೋಗೋಣ. ಆಗಲಿ ಬನ್ನಿ ಗುರುದೇವ, ಬನ್ನಿ ತಂದೆ. ಬನ್ನಿ ಗುರುದೇವ, ಇದೇ ನಮ್ಮನಿ, ನಮ್ಮನ್ನು ಕಾಪಾಡಬೇಕು ತಂದೆ. ನೋಡಪ್ಪ ಗೌಡ, ನಿಮ್ಮನ್ನು ಕಾಪಾಡುತ್ತಾನೆ. ಆದರೆ ನನ್ನದೊಂದು ಮಾತು. ಹಾ, ಅದು ಯಾವ ಮಾತು ಹೇಳು ಗುರುದೇವ, ಕೇಳುತ್ತೇವೆ. ನೋಡಪ್ಪ ಗೌಡ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಚೊಚ್ಚಲ ಮಗನನ್ನು ತಂದು ಬುಳ್ಳಪ್ಪ ಎಂದು ನಾಮಕರಣವನ್ನು ಇಟ್ಟು ನನ್ನ ಹುಲದಂತಿಯ ಮಠಕ್ಕೆ ಬಿಡ್ತಾನೆಂದರೆ ನಿಮ್ಮನ್ನು ಕಾಪಾಡುತ್ತೇನೆ. ಇಲ್ಲವಾದ್ರೆ ಇಲ್ಲ ನೋಡಪ್ಪ ಗೌಡ. ಆಗಲಿ ತಂದೆ, ನಿಮ್ಮ ಹೇಳಿಕೆ ಅಂತ ನಡೆದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಸ್ವಚ್ಛಲ ಮಗನನ್ನು ತಂದು ಬುಳ್ಳಪ್ಪೆಂದು ಹೆಸರಿಟ್ಟು ನಿಮ್ಮ ಹುಲಿಜಂತೆ ಮಠಕ್ಕೆ ಬಿಡುತ್ತೇವೆ. ಆದ್ರೆ ನಮ್ಮನ್ನು ಕಾಪಾಡಬೇಕು ತಂದೆ. ಜೈ ಶ್ರೀ ಗುರು ಸಿದ್ಧ ಬೀರೇಶ್ವರನೇ ಕಾಪಾಡಲಿ. ಹಾ, ಇದೇನು ನನ್ನ ದನ ಕರ ಎತ್ತ ಎಮ್ಮಿ ಇದ್ದಕ್ಕಿದ್ದಲ್ಲಿ ಮೌತಿಲ್ಲತ್ತಿದಲ್ಲ. ನನ್ನ ಮೈಯಲ್ಲಿ ರೋಗಗಳು ಉಚ್ಚಲವಾಯಿತು. ಜೈ ಮಾಲಿಂಗರಾಯ, ಜೈ ಭಗವಂತ. ಹೌದು ಸ್ವಾಮಿ, ಎಲ್ಲ ಮತ್ತ ಮಾಡಿಟ್ಟ ಅಡಿಗೆ ಎಲ್ಲ ಮತ್ತೆ ಮರಳಿ ಬಂದಿತ್ತಲ್ಲ, ಎಲ್ಲ ಬಾಳಪ್ಪ ದೈನ್ಯದ. ಜೈ ಮಾಳಪ್ಪ, ಜೈ ಮಳಿಂಗರಾಯ. ಎಲ್ಲ ಬಂದೈತಿ ಅಪ್ಪ, ಎಲ್ಲ ಬಂದೈತಿ. ಎಲ್ಲ ಬಂದೈತಿ ಗೌಡ್ರು, ಎಲ್ಲ ಬಂದೈತಿ, ಎಲ್ಲ ಬಂದೈತಿ ಅಪ್ಪ, ಎಲ್ಲ ಬಂದೈತಿ. ಹೋದದನ ಕರ ಮರಳಿ ಬಂದವು, ಗೌಡನ ಕೈಯ ನಟ್ಟಗಾದವು. ಹೋದದನ ಕರ ಮರಳಿ ಬಂದವು, ಗೌಡನ ಕೈಯ ನಟ್ಟಗಾದವು. ಎಲ್ಲ ಬಂದೈತಿ ಅಪ್ಪ, ಎಲ್ಲ ಬಂದೈತಿ, ಎಲ್ಲ ಬಂದೈತಿ, ಎಲ್ಲ ಚಲೋ ಆಯ್ತಪ್ಪ. ಇನ್ನು ಮೇಲೆ ನಾನು ದಾನ ಧರ್ಮ ಅನ್ನ ಪರೋಪಕಾರ ಮಾಡುತ್ತೇ ಇರುತ್ತೇನೆ. ಆದ್ರೆ ನಮ್ಮನ್ನು ಕಾಪಾಡಬೇಕು ತಂದೆ. ನೋಡಪ್ಪ ಭಕ್ತ, ಭಕ್ತಿ ಎಂದರೆ ಯಾವಾಗಲೂ ಹಸಿದು ಬಂದ ಅತಿಥಿಗಳಿಗೆ ಅನ್ನದಾನವನ್ನು ಮಾಡು. ಅನ್ನದಾನವನ್ನು ಮಾಡಿ ಪುಣ್ಯ ಕಟ್ಟಿಕೋ. ಪುಣ್ಯ ಎಂಬುವ ಪ್ರಾಪ್ತವಾಗುವ ಐಶ್ವರ್ಯದಲ್ಲಿ, ಪುಣ್ಯ ಎಂಬುವ ಪ್ರಾಪ್ತವಾಗುವ ಐಶ್ವರ್ಯದಲ್ಲಿ ಮೈ ಮರೆತು ಕುಂಡ್ರಬೇಡ. ದಾನ ಮಾಡದವನ ಬದುಕು, ದಾನ ಮಾಡದವನ ಬದುಕುವ ಕುಂಬೆ ಮೇಲೆ ಒಯ್ದು ಇಟ್ಟ ದೀಪದಂತೆ ನಷ್ಟವಾಗುವುದು ಖಂಡಿತ. ಅಹಂಕಾರವನ್ನು ತೆಗೆದು ಭಕ್ತಿ ಭಾವದಿಂದ ನಡೆ. ನಿನ್ನನ್ನು ಆ ಹುಣ್ಣೂರ ಕೊಳ್ಳೂರ ಕರೆ ಸಿದ್ದೇಶ್ವರನೇ ನಿಮ್ಮನ್ನು ಕಾಪಾಡುತ್ತಾರೆ. ಆಗಲಪ್ಪ, ನಾನಿನ್ನ ಹೋಗಿ ಬರುತ್ತೇನೆ. ಆಗಲೇ ಗುರುದೇವ, ತಾವು ಹೋಗಿ ಬನ್ನಿರಿ. ಬಸು ಬಿಮು ನಡೀರಪ್ಪ, ನಡಿ ಹೋಗುದು. ಇವತ್ತ ಗೌಡದವ್ರು ಹಡ್ದಾರ, ಅದಕ್ಕೆ ಕೂಸಿಗೆ ಹೆಸರಿಡ್ಬೇಕಾಗೈತಿ. ಅದಕ್ಕೆ ಎಲ್ಲಾರು ಗೌಡ್ರು ಬಂದ್ರಪ್ಪ. ನೋಡ್ರಪ್ಪ ಬಸ್ಸು ಭೀಮು, ಗೌಡಿಗೆ ಸುದ್ದಿ ತಿಳಿಸಿ ಬಂದ್ರಿ ಅಲ್ರಪ್ಪ. ಆಗ್ಲವ್ವ, ಗೌಡ್ರಿಗೆ ಏನಂತ ತಿಳಿಸಿ ಬರ್ಬೇಕವ್ವ. ಹಾ, ತಿಳಿಸಿ ಬರ್ರಪ್ಪ. ಹಾಗಾದ್ರೆ ಟೋಟಲ್ ಕಾರ್ಯಕ್ರಮ ಮಾಡ್ರಿ. ಆಗಲೇ ಗೌಡ್ರು ಕರ್ಕೊಂಡ್ ಬಂದ ತೊಟ್ಲಾಗ ಹೆಸರು ಇಟ್ಟ ಬಿಡುವ. ಆಗ್ಲಪ್ಪ. ಯಪ್ಪ ಗೌಡ್ರ,
ಇವತ್ತು ನಿಮ್ಮ ಮನೆಯಲ್ಲಿ ಸಂತೋಷದ ಸುದ್ದಿ. ಏನಾತೋ ಬಸುಬಿಮು? ಗೌಡ್ರ ಅವರು ಒಂದು ಗಂಡ ಹಾಡಿದ್ರಲ್ಲ, ಬಹಳ ಚಲೋ ಆಯ್ತಪ್ಪ. ಬೇಡ ಆತಪ್ಪ. 12 ವರ್ಷ ಮಕ್ಕಳಂತ ಹೇಳಿ ಹೊತ್ತ ಬಂಜನ ಬರೋದು ದೊಡ್ಡದಾಗಿತ್ತು. ಏನೋ ಆ ಗುರುವಿನ ಕರಿಪೆದಿಂದ ಗಂಡು ಮಗುವನ್ನು ಜನಿಸಿರ್ತಾನು. ಬಹಳ ಸಂತೋಷವಾಯ್ತು. ಹೋಗರಿ, ಬೇಗನೆ ಮನೆಗೆ ಹೋಗಿ ನಾಮಕರಣ ಸಿದ್ಧಂತೆ ಆ ಮಾಡೋ. ಕೂಸಿಗೆ ಹೆಸರು ಏನ್ ಇಡ್ಬೇಕ್ರಿ? ನೋಡಪ್ಪ ಬಸುಬಿಮು, ಅವನು ಮಾಳಿಗರನ್ನ ಆದ್ಯದಿಂದ ಹುಟ್ಟಿರ್ತಾನು. ಅವನ ಹೆಸರು ಬುಳ್ಳನ ಸಿದ್ಧ ಅಂತ ನಾಮಕರಣ ಸಿದ್ಧಂತೆ ಮಾಡರಿ. ಆಗ್ರಪ್ಪ, ಹಂಗ ಮಾಡ್ತೀವ್ರಿ. ಆಗಲಿ, ಬೇಗನೆ ಹೋಗಲಿ. ಅವರ ಆ ಕೂಸಿಗೆ ನಾಮಕರಣ ಮಾಡತ್ ಹೇಳ್ರಿ. ಏನಂತ ಹೆಸರೈತಿ? ಆ ಕೂಸಿಗೆ ಬುಳ್ಳಾನಿ ಸಿದ್ಧ ಎಂದು ನಾಮಕರಣ ಮಾಡಬೇಕಂತ ಗೌಡ್ರನ ಆಜ್ಞೆ ಆಗಿರ್ತದಪ್ಪ. ಹಾಗಾದ್ರೆ ನೀವು ತೊಟ್ಟಲ ಹಾಕಿ ಕಾರ್ಯಕ್ರಮ ಮಾಡ್ರಪ್ಪ. ಶುಭಯೋಗವು ಶಸೆ ಬಂದಿತೆ, ಅಭಿಲಾಷದಿ ಕೈಗೂಡಿತೆ. ಶುಭಯೋಗವು ಶಸೆ ಬಂದಿತೆ, ಅಭಿಲಾಷದಿ ಕೈಗೂಡಿತೆ. ಜೋ 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 ಜೋ. ಶುಭಯೋಗವು ಶಸೆ ಬಂದಿತೆ, ಅಭಿಲಾಷದಿ ಕೈಗೂಡಿದೆ. ಜೋ 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 ಜೋ. ಯೋಗದ ಸತೆ ಬಂದಿದೆ, ಅಭಿಲಾಷದಿಂದ ಪುತ್ರಗೆ. ಜೋ 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 ಜೋ. ಈ ಲೋಕ ಬೆಳಗುವ ಪುತ್ರಗೆ, ಈ ಲೋಕ ಬೆಳಗುವ ಪುತ್ರಗೆ, ಚಲುವ ಬುಳ್ಳನ ಸಿದ್ಧಗೆ. ಜೋ 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 ಸುಖ. ಬಂದಿದೆ ಅಭಿಲಾಷದಿಂದ ಪುತ್ರಗೆ. ಜೋ 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 ಜೋ. ಜೋಗವು ಶಶಿ ಬಂದಿತೆ, ಅಭಿಲಾಷದಿ ಕೈಗೂಡಿತೆ. ಜೋ 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 ಜೋ. ಆ ಲೋಕ ಬೆಳಗುವ ಪುತ್ರಗೆ, ಈ ಲೋಕ ಬೆಳಗುವ ಪುತ್ರಗೆ, ಚಲುವ ಬುಳ್ಳನ ಸಿದ್ಧಗೆ. ಜೋ 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 ಜೋ. ಶುಭಯೋಗವು ಸಸೆ ಬಂದಿದೆ, ಅಭಿಲಾಷದಿಂದ ಪುತ್ರಗೆ. ಜೋ 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 ಜೋ. ಕಲ್ಲಮ್ಮನನ್ನು ಕರೆಸಿಕೊಂಡು ಹೆಸರಿಡ್ಬೇಕು. ಕಲ್ಲವ ಕಲ್ಲವ ಬಾರುವ, ಹೆಣ್ಣು ಮಗ ಆಗಿದಿ ಬಾ. ಗಂಡನ ಖುಷಿನ ಸರಿ. ಹಿರಿಯ ಏನ್ ಹಿಂಗ್ ಬಡ್ದಿಲ್ಲ ಯಾವಾಗೂ. ಕೂಸಿಗೆ ಬುಳ್ಳಾಣಿಸಿದ್ದ ಹೆಸರಿಡಮ್ಮ. ನೋಡುವ ಗಂಡಿನ ಹೆಸರು ಅಟ್ ಹೇಳಿ ತಲೆ ಮೇಲೆ ಸೆರಗ ಹಾಕುವ. ತಲೆ ಮೇಲೆ ಸೆರಗ. ಹೆಣ್ಣು ಮಗಳು, ಮುತ್ತದ ಹೆಣ್ಣು ಮಗಳು, ಹರೇ ಹೊತ್ತ ಕರಗಾಲ ಸಭಾ ಹಚ್ಚಬೇಡ. ಅವರ
ಯಾಕ್ರವ ನೀವಾದ್ರೂ ಅಪ್ಪರ ಹೆಸರು ಹೇಳ್ರಲೇ. ಮೊದಲು ನೀವ್ ಹೇಳ್ರು ನಾ ಆಮೇಲೆ ಹೇಳ್ತೀನಿವ. ಮತ್ ಕಾರ್ಯ ಯಾರ ಮನ್ಯಾಗ ಆಗೈತ್ರಿ? ನಮ್ಮ ಮನ್ಯಾಗ ಮತ್ ನೀವ ಮೊದಲು ಹೇಳುದು. ಅರೆ ಅವ್ರ ಮನ್ಯಾಗ ಅಂತ ಕುಕ್ರಿ ಹಾಕ್ತೀನಿ ಅವ್ರನ್ನ ನೀ ಕಣಕ್ಕೆ ನೀ ಮೊದಲು ಅವ್ರು ಹೇಳ್ಬೇಕು, ಅವ್ರ ಹಿಂದೆ ನಾವ್ ಹೇಳ್ಬೇಕು. ಆಯ್ತವ ನಾ ಹೇಳ್ತು ಜಗಳ ಹಿಡಿದು ಬೇಡ. ನೋಡಮ್ಮ, ಸಮುದ್ರ ದಂಡೆ ಎಲಿ ಸರಸ್ವತಿ ಗಿಡ ಹುಟ್ಟಿ ಸಾಲು ಮುತ್ತದಾರ ಸೆರಗಿಡು ಕೇಳುವಾಗ ನಮ್ಮ ರಾಯರಸ ನೀವೇನ್ ಬಲ್ಲಿರಿ? ಹುಬ್ಬಳ್ಳಿಯಾಗ ಅದಾರ, ಧಾರವಾಡದಾಗ ಅದಾರ, ಹೊಣ್ಣು ಸಾವಳಿ ಬಂದ ಎಂಕನಗೌಡ್ರು ನೋಡಮ್ಮ. ನೀ ಹೇಳ ನೀ ಹೇಳ ನಿನ್ನ ಹಿರಿಯಣ್ಣ ನೀ ಹೇಳ ಕಡಿಮೆ ಹೊತ್ತು ಮಾಡಿ ಹೇಳಿ ಯೂಟ್ಯೂಬ್ ಐತೆ ಎಲ್ಲಿ ಮೇಲೆ ಸರ್ಗ ಹೊತ್ತು ಬಾ ಜೋರ್ ಕಾಲ್ ಬೇಸ್ ನೀಟಾಗಿ ಮಾತಾಡತ್ತಿ ಒಡ ಒಡ. ನಂಗೆ ಹೇಳ್ಬೇಕಾಗಿತ್ತ ಹಿರಿಯ ಮನುಷ್ಯ ಆಕಿ 7 ದಿನ ಅಂತ ಬಿಟ್ಟ ನಾವೀಗ ನಾ ಯಾರ್ದು ಹೇಳ್ಬೇಕು? ನಿನ್ನ ಗಂಡ ಅಕ್ಕ ನಾವು ಮತ್ತಿದೆ ಬಂದಿದೆ ಹೇಳ್ತಾನೆ ಕರಿಕೂಟ ಕಾಂಜಿನ ಬೂಟ ಸರ್ಕಲ್ ಅಂತ ಫೋಟೋ ತಕೋತೇವು. ಯಾವ ಸರ್ಕಲ್ ಆ ಸಂಗೊಳ್ರಾಯನ ಸರ್ಕಲ್, ಹೆಸರು ಏನು ಗಿರ್ಮಾಲ್ ಮಮ್ಮ ಹಟ್ಟಿ. ಕೋಳಿ ಬಾಳ ಅವನವರು ಹಾ ತೋರುವ ಖುಷಿನ ಸ್ವಾಮಿ, ನಾವೊಂದು ಮಾತು ಕೇಳಬೇಕಂತ ಆಸೆಗಿರೋದು ಕೇಳಬಹುದು ಸ್ವಾಮಿ? ಕೇಳು ಸತೇಳಿ, ನಿನಗೇನು ಮನಸ್ಸಿಗೆ ಬರ್ತೈತಿ ಕೇಳು. ಸ್ವಾಮಿ, ಈ ಕೂಸಿನನ್ನು ಹುಲಿಜಾತಿ ಮಟ್ಟಕ್ಕೆ ಕೊಡುದು ಬೇಡ ಸ್ವಾಮಿ, ಇನ್ನೊಂದು ಹುಟ್ಟಿದ ಕೂಡ ಕೊಟ್ಟು ಬರೋನು ಸ್ವಾಮಿ. ಹಾಗಲೇ ಸತೇಳಿ, ನಿನ್ನೆ ಚಿಂತಿತ ಮಾಡೋನು. ಹೌದು ಈ ಮಗು ಮಾಡುವುದು ಮಾಳಿಗೆರೆಯನ್ನು ಕೊಡುವುದು ಬೇಡ. ಕೊಡುದು ಬೇಡ ಸ್ವಾಮಿ. ಇನ್ನೊಂದು ಸಂತಾನ ಫಲ ಹುಟ್ಟನ ಆ ಮಾಳಿಗೆರೆಯನ್ನು ಕೊಡುನು. ಆಗ್ಲಿ ಸ್ವಾಮಿ. ಹಾಗಲೇ ಸತೇಳಿ, ನಿನ್ನೆ ಚಿಂತಿತ ಮಾಡು, ನಡೆ ಮನೆಗೆ. ಹಾಗ ನಡ್ರಿ. ಎಲೋ ಯಾಂಕನಗೌಡ, ಯಾಂಕನಗೌಡ, ನಿನ್ನ ಮನಸ್ಸಿನಂತೆ ನಡೆದರೆ ನಿನ್ನನ್ನು ಮತ್ತು ನಾಶ ಮಾಡಿಬಿಡುತ್ತೇನೆ. ಸುಮ್ಮನೆ ನಿನ್ನ ಕಂದನನ್ನು ತಂದು ನನ್ನ ಹೊಲಜಂತೆ ಮಠಕ್ಕೆ ಬಿಡುವಂತವನಾಗು. ಇಲ್ಲವಾದರೆ ನಿಮ್ಮನ್ನು ಮತ್ತು ನಾಶ ಮಾಡಿಬಿಡುತ್ತೇನೆ. ಅಯ್ಯೋ ಶಿವ ಶಿವ. ಸ್ವಾಮಿ ಏನಾಯ್ತು ಸ್ವಾಮಿ? ಇದೇನು ಸತ್ಯವಳಿ? ಸ್ವಾಮಿ ಆಕಾಶವಾಣಿ ಆಗುತ್ತದಲ್ಲ, ಏನತ್ತಾಯ್ತು ಸ್ವಾಮಿ? ಏನೋ ಎಂಕನಗೌಡ ಸುಮ್ಮನೆ ನಿನ್ನ ಮಗನನ್ನು ತಂದು ನನ್ನ ಹೊಲಿದಂತೆ ಮಟಿಕೆ ಬಿಡು. ನಿನ್ನ ಮನಸ್ಸಿನಿಚ್ಛೆ ನಡೆದರೆ ನಿನ್ನನ್ನು ಮತ್ತು ನಾಶ ಮಾಡಿಬಿಟ್ಟು ಸ್ವಾಮಿ ಆಕಾಶವಾಣಿ ಆಗುತ್ತದೆ ಸತ್ಯಳಿ. ಸ್ವಾಮಿ, ಈ ಎಳಿ ಕೂಸಿ ನಾನು ಹೇಗೆ ಬಿಟ್ಟಿರ್ಲಿ ನಾನು ಸ್ವಾಮಿ, ಹೇಗೆ ಇಟ್ಟಿರಿ? ಬೇಡ ಸತ್ಯಳಿ, ಸ್ವಾಮಿ ಹಾಗೆಲ್ಲ ಮಾತುಗಳು ನಾಡಬಾರದು. ಇಲ್ಲ ಸ್ವಾಮಿ, ನಾನು ಸತ್ಯ! ಕೊಡುವುದಿಲ್ಲ. ಹಾಗೆಲ್ಲ ಮಾತನಾಡಬಾರದು. ಸಿದ್ದು ಬಿಟ್ಟು ನಾನು ಹೇಗಿಲ್ಲ ಸ್ವಾಮಿ, ಹೇಗಿರ್ಲಿ? ಈ ಮಗವನ್ನು ಒಯ್ದು ಬಾಳಿಗೆ ಹಾಕಿ ಬರು. ಬೇಡ ಸ್ವಾಮಿ, ಬೇಡ. ಇಲ್ಲ, ಇನ್ನೊಂದು ಹುಟ್ಟಿದ ಕೂಡ ಕೊಟ್ಟ ಬಣ್ಣ ಸ್ವಾಮಿ. ಸತ್ಯಳೆ, ನಿನ್ನ ಮನಸ್ಸಿನ ಹೆಚ್ಚು ನಡೆದರೆ ನಿನ್ನನ್ನು ಮತ್ತು ನಾಶ ಮಾಡಿಬಿಡುತ್ತೇನೆ. ನಿನ್ನದು ನಡೆ, ಹೊರಟಿದ್ದು ಮಡಿಕೆ. ನನ್ನದು ತಪ್ಪೋ, ನಿನ್ನದು ತಪ್ಪೋ, ಚೆನ್ನಾಗಿ ಹುಟ್ಟಿಸಿದ ಬ್ರಹ್ಮ, 10 ಎತ್ತಿನ ಮಂಡ್ಯರು ಎಲ್ಲಾಗಿ ಉಳಿಸಿದ ಬ್ರಹ್ಮನ ತಪೋ, ನನ್ನದು ತಪೋ. ನಿನ್ನದು ತಪ್ಪೋ, ಸ್ವಾಮಿ. ನನ್ನದು ತಪ್ಪೋ, ನಿನ್ನದು ತಪ್ಪೋ, ಚೆನ್ನಾಗಿ ಹುಟ್ಟಿಸಿದ ನನ್ನಲ್ಲಿ ತಪೋ, ನಿನ್ನಲ್ಲಿ ತಪೋ, ನನ್ನಲ್ಲಿ ತಪೋ, ನಿನ್ನಲ್ಲಿ ತಪೋ, ಚೆನ್ನಾಗಿ ಹುಟ್ಟಿಸಿದ ಬ್ರಹ್ಮನ ತಪೋ, ಚೆನ್ನಾಗಿ ಹುಟ್ಟಿಸಿದ ಬ್ರಹ್ಮನ ತಪೋ. ನನ್ ಮಗು ಮಾಡೆ, ಮಗು ಗಣೇಶ, ನಿನ್ನನ್ನು ಬಿಟ್ಟು ನಾನು ಹೇಗಿಲ್ಲಪ್ಪ, ನಾನು ಹೇಗಿಲ್ಲ. ಸತ್ಯಳೆ, ಹಾಗೆಲ್ಲ ಮಾತನಾಡಬಾರದು. ಹೃದಯ ಗಟ್ಟಿ ಮಾಡಿಕೊಳ್ಳಬೇಕು. ಈ ಮಗವನ್ನು ಒಯ್ದು ಮಾಳಿಗೆ ನೋಡಿ ಹಾಕಿ ಬರು. ನಡೆ. ಕೊಟ್ಟ ಮಾತಿಗೆ ಕೊಟ್ಟ ಮಾತಿಗೆ ಕಲ್ಲಾಡು ನಡೆದ
ತಪ್ಪೋ ನನ್ನದು ತಪ್ಪೋ ನಿನ್ನದು ತಪ್ಪೋ ಗುಣಾರ್ಸಿದ್ದ ನಿನ್ನನ್ನು ಬಿಟ್ಟು ನಾನು ಹೇಗಿಲ್ಲಪ್ಪ ನಾನು ಹೇಗಿಲ್ಲ ಕೊಟ್ಟ ಮಾತಿಗೆ ಕಲ್ಲಾಡು ನಡೆದ ಕೊಟ್ಟ ಮಾತಿಗೆ ಕಲ್ಲಾಡು ನಡೆದ ಯಾರಿಗೆ ಹೇಳಲಿ ಯಾರಿಗೆ ಕೇಳಲಿ ಯಾರಿಗೆ ಹೇಳಲಿ ಯಾರಿಗೆ ಕೇಳಲಿ ನನ್ನಲ್ಲಿ ತಪ್ಪೋ ನಿನ್ನಲ್ಲಿ ತಪ್ಪೋ ನನ್ನಲ್ಲಿ ತಪ್ಪೋ ನಿನ್ನಲ್ಲಿ ತಪ್ಪೋ ಚೆನ್ನಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪೋ ಚೆನ್ನಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪೋ ಗುಣಸಿದ್ದ ನಿನ್ನನ್ನು 9 ತಿಂಗಳನ್ನು ಹೆತ್ತದ ತಾಯಿ ನಾನು ನಿನ್ನನ್ನು ಬಿಟ್ಟು ನಾನು ಹೇಗಿಲ್ಲಪ್ಪ ಸತೇಳಿ ಸ್ವಾಮಿ ಹಾಗೆ ಅಳುತ್ತ ಕೂತರೆ ನಮಗೆ ಮುಂದೆ ದಾರಿಯೂ ಇಲ್ಲ. ನಡೆ, ಈ ಮಗವನ್ನು ಮೈದು ಅಮ್ಮ ಆಳಿಗೆರೆಯನ್ನು ಉಡಿಯಲ್ಲಿ ಹಾಕಿ ಬರುವ ಸಮಯದಲ್ಲಿ ಇನ್ನೊಂದು ಸಂತಾನ ಫಲವನ್ನು ಪಡೆದುಕೊಂಡು ಬರು. ನಡೆ. ಹಾಲಿ ಸ್ವಾಮಿ ನಿಮ್ಮ ಇಚ್ಛೆದಂತೆ ನಡ್ರಿ ಸ್ವಾಮಿ. ಸತೇಳಿ ಇದೇ ಹುಲಿ ಜಯಂತಿ ಮಠ. ಆಯ್ತು ಸ್ವಾಮಿ. ನಮೋ ನಮೋ. ಕಲ್ಯಾಣವಾಗಲಪ್ಪ ಮೇಲಕ್ಕೆ ಹೇಳುವಂತವರಾಗಿರಿ. ಅಪ್ಪ ತಂದೆ, ಇವನು ಇನ್ನು ಮೇಲೆ ನಮ್ಮ ಮಗ ಅಲ್ಲು ತಂದೆ, ನಿಮ್ಮ ಮಗನ ಜೋಪಾನ ಮಾಡಿರಿ ಗುರುದೇವ. ಹೌದು ತಂದೆ, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಲ್ಲ ತಿಳಿದು ನಿಮ್ಮ ಹೊಟ್ಟೆಯಲ್ಲಿ ಮಗ ತಿಳಿದು ನೀನು ಜೋಪಾನ ಮಾಡಬೇಕು ತಂದೆ. ತಂದೆ, ಇನ್ನು ಮೇಲೆ ನಮ್ಮ ಮಗ ಅಲ್ಲ ನಿಮ್ಮ ಮಗನೆಂದು ಜೋಪಾನ ಮಾಡಿ ತಂದೆ. ಸ್ವಾಮಿ ಆಗಲಮ್ಮ ಆಗಲಿ ಅಪ್ಪ, ಈತ ನಿಮ್ಮ ಮಗು ಅಲ್ಲ, ನನ್ನ ಮಗ ಎಂದು ತಿಳಿದು ಜೋಪಾನ ಮಾಡುತ್ತೇನೆ. ತಂದೆ ಆಗಲಿ ತಂದೆ. ಇನ್ನೊಂದಾಗಲಿ, ಇನ್ನೊಂದು ನಮ್ಮ ಫಲಸ ಅಂತ ನಮಗೆ ದೊರಕಿಸಿಕೊಡ್ಬೇಕು ತಂದೆ. ಆಗಲಿ ಅಮ್ಮ ಆಗಲಿ ಅಪ್ಪ, ಈ ಕಾರಿಕ ಭಂಡಾರವನ್ನು ಕೊಡುತ್ತೇನೆ. ಇವುಗಳನ್ನು ಅಲ್ಲಿ ಸೇವಿಸುವಂತವರಾಗಿ ಇನ್ನೂ ನಿಮಗೆ ಸಂತನ ಫಲವನ್ನು ಆಗುತ್ತವೆ. ಗುರುದೇವ, ಇನ್ನು ಮೇಲೆ ನಮ್ಮ ಮನೆಗೆ ಹೋಗಿ ಬರುತ್ತೇವೆ ತಂದೆ. ಆಗಲಪ್ಪ, ಹೋಗಿ ಬರುವಂತವರಾಗಿರಿ. ಆಗ್ಲಿ ತಂದೆ, ನಮ್ಮ ಮನೆಗೆ ನಾವು ಹೋಗಿ ಬರ್ತೀವಿ ತಂದೆ. ಜಯ ಜಯ ಪರಮ ಜ್ಯೋತಿ ಸ್ವಾಮಿಗೆ ಮಂಗಲ, ಗುರವಿಗೆ ಮಂಗಲ, ಸ್ವಾಮಿಗೆ ಮಂಗಲ, ಕುಲಜಂತಿ ಮಾಲಿಗರಾಯನ ಪಾದಕ್ಕೆ ಮಂಗಲ, ಹುನ್ನೂರ ಬೀರಪ್ಪನ ಪಾದಕ್ಕೆ ಮಂಗಲ, ಪಾದಕ್ಕೆ ಮಂಗಲ, ಕುಲಜಂತಿ ಮಾಲಿಗರಾಯನ ಪಾದಕ್ಕೆ ಮಂಗಲ, ಕುಲಜೋತಿ ಮಾಲಿಗರಾಯನ ಪಾದಕ್ಕೆ ಮಂಗಲ, ಸ್ವಾಮಿಗೆ ಮಂಗಲ, ಗುರವಿಗೆ ಮಂಗಲ, ಗುರವಿಗೆ ಮಂಗಲ, ಸ್ವಾಮಿಗೆ ಮಂಗಲ, ಕುಲಜಂತಿ ಮಾಲಿಗರಾಯನ ಪಾದಕ್ಕೆ ಮಂಗಲ.
ಮಾಳಿಗರಾಯನ ಪಾದಕ್ಕ ಮಂಗಲ ಕುಲಜಂತಿ ಮಾಳಿಗರಾಯನ ಪಾದಕ್ಕ ಮಂಗಲ ಒಮ್ಮರಜಿತ್ತು ಕಬರಾಯನ ಪಾದಕ್ಕ ಮಂಗಲ ಉಮ್ಮರಜಿತ್ತು ಕಬರಾಯನ ಪಾದಕ್ಕ ಮಂಗಲ ಬಾಬಾ ನಗರ ಸಿದ್ಧರ ಪಾದಕ್ಕ ಮಂಗಲ ಬಾಬಾ ನಗರ ಸಿದ್ಧರ ಪಾದಕ್ಕ ಮಂಗಲ ಗುರವಿಗೆ ಮಂಗಲ ಸ್ವಾಮಿಗೆ ಮಂಗಲ ಸ್ವಾಮಿಗೆ ಮಂಗಲ ಗುರವಿಗೆ ಮಂಗಲ ಕುಲಜಂತಿ ಮಾಳಿಗರಾಯನ ಪಾದಕ್ಕೆ ಮಂಗಲ ಕುಲಜಂತಿ ಮಾಳಿಗರಾಯನ ಪಾದಕ್ಕ ಮಂಗಲ ಚಿಂತಾಲಿ ಮಾಯಕನ ಪಾದಕ್ಕ ಮಂಗಲ ಚಿಂತಾಲಿ ಮಾಯಕನ ಪಾದಕ್ಕ ಮಂಗಲ ಸಾವಳಗಿ ಲಕ್ಕವಾಯಿ ಪಾದಕ್ಕ ಮಂಗಲ ಪಾದಕ್ಕ ಮಂಗಲ ಗುರವಿಗೆ ಮಂಗಲ ಸ್ವಾಮಿಗೆ ಮಂಗಲ ಸ್ವಾಮಿಗೆ ಮಂಗಲ ಗುರವಿಗೆ ಮಂಗಲ ಕುಲಜಂತಿ ಮಾಳಿಗರಾಯನ ಪಾದಕ್ಕೆ ಮಂಗಲ ಕುಲಜಂತಿ ಮಾಳಿಗರಾಯನ ಪಾದಕ್ಕ ಮಂಗಲ ಸಾವಳಗಿ ಬ್ರಹ್ಮದೇವರ ಪಾದಕ್ಕ ಮಂಗಲ ಸಾವಳಗಿ ಪರಮದೇವರ ಪಾದಕ್ಕ ಮಂಗಲ ಸಾವಳಗಿ ಮಾಳಿಗರಾಯನ ಪಾದಕ್ಕ ಮಂಗಲ ಸಾವಳಗಿ ಮಾಳಿಗರಾಯನ ಪಾದಕ್ಕ ಮಂಗಲ ಗುರವಿಗೆ ಮಂಗಲ ಗುರವಿಗೆ ಮಂಗಲ ಸ್ವಾಮಿಗೆ ಮಂಗಲ ಗುರವಿಗೆ ಮಂಗಲ ಅರಟಾಳ ಮಾಳಿಗರಾಯನ ಪಾದಕ್ಕ ಮಂಗಲ ಅಂಡಾಳ ಮಾಳಿಗರಾಯನ ಪಾದಕ್ಕ ಮಂಗಲ ಅರಟಾಳ ಮಾಳಿಗರಾಯನ ಪಾದಕ್ಕ ಮಂಗಲ ಅಂಡಾಳ ಮಾಳಿಗರಾಯನ ಪಾದಕ್ಕ ಮಂಗಲ ಅರಟಾಳ ಮಲ್ಲಯ್ಯನ ಪಾದಕ್ಕ ಮಂಗಲ ಅಂಡಾಳ महाराज की जय। दत्तरिगे भागम महाराज की जय। जया जैनम ಪಾರ್ವತೀಶ್ವರರ ಮಾದೆ ಓ